ಇದು ನಾವು ಇದುವರೆಗಿನ ಹಿಂದಿನ ಉಪನ್ಯಾಸದಲ್ಲಿ ನಾವು ಒಂದು ಪತ್ರಿಕೆಯಲ್ಲಿ ಚಿತ್ರ ಶೀರ್ಷಿಕೆ ಅನ್ನೋದು ಹೇಗೆ ಒಂದು ಭಾಷಿಕವಾದ ಶಿಸ್ತು ಕೂಡ ಹೌದು ಮತ್ತು ಒಂದು ಕೌಶಲದ ಶಿಸ್ತು ಕೂಡ ಹೌದು ಅನ್ನುವ ಒಂದು ಅಂಶವನ್ನು ನಾವು ಗಮನಿಸಿದ್ದೇವೆ. ಅದರ ಬಗ್ಗೆ ನಾನು ಮತ್ತೆ ಹೆಚ್ಚು ವಿಸ್ತಾರ ಮಾಡದೆ ಹೋಗುವ ಬದಲು ನಾವು ಚಿತ್ರ ಶೀರ್ಷಿಕೆಯನ್ನು ಹೇಗೆ ಕೊಡಬೇಕು ಅನ್ನುವ ಅಂಶವನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ಈಗ ಪತ್ರಿಕೆಯಲ್ಲಿರುವ ಶ್ರುತಿ ಕಷ್ಟ ಮತ್ತು ಶ್ರುತಿ ದುಷ್ಟ ಅನ್ನೋ ಪದಗಳನ್ನು ಏಕೆ ಬಳಸಬಾರ್ದು, ಶ್ರುತಿ ಕಷ್ಟವಾದ ಪದಗಳನ್ನು, ಶ್ರುತಿ ದುಷ್ಟವಾದ ಪದಗಳನ್ನು ಏಕೆ ಬಳಸಬಾರ್ದು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ಕೊಡ್ತೇನೆ ಮತ್ತು ಅವು ಹೇಗೆ ಬಳಕೆಯಲ್ಲಿ ಬಂದಿದೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತೀನಿ. ಕನ್ನಡ ಭಾಷೆ ಎಂಥದ್ದು ಕನ್ನಡ ಭಾಷೆ ಅನ್ನೋ ಕುರಿತಂತೆ ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ಹೇಳ್ತಾನೆ. ಅವನು ಕನ್ನಡ ಭಾಷೆ ಎಂಥದ್ದು, ಕನ್ನಡ ಜನ ಎಂಥದ್ದು ಅನ್ನೋ ಬಗ್ಗೆ ನಾನು ಆ ಬಗೆಗೆ ವಿವರಕ್ಕೆ ಹೋಗೋದಿಲ್ಲ. ಮಹಾಲಿಂಗ ರಂಗ ಅನ್ನುವ ಕವಿ ಒಂದು ಮಾತನ್ನು ಹೇಳ್ತಾನೆ. ಕನ್ನಡ ಭಾಷೆ ಎಂಥದ್ದು ಅದು ಅಂದರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಇರುವಂಥ ಕನ್ನಡ ಭಾಷೆ ಅದು ಅಂತ. ಎಂಥ ಭಾಷೆ ಅದು? ಸುಲಿದ ಬಾಳೆಯ ಹಣ್ಣಿನಿಂದ. ಬಾಳೆಹಣ್ಣು ತಿನ್ನೋದೇ ಅತ್ಯಂತ ಸುಲಭವಾದ ಕೆಲಸ. ಅದರಲ್ಲಿ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದು ನಿಮ್ಮ ಕೈ ಕೊಟ್ಟರೆ ಗುಳುಮ್ ಅಂತ ಒಂದೇ ಸಾರಿ ನೀವು ನುಂಗಿ ಬಿಡ್ಬೋದು. ನುಂಗಬಾರ್ದು, ಆದರೆ ನುಂಗಬಹುದು. ಅಷ್ಟು ಸುಲಭವಾಗಿ ಬಾಳೆಹಣ್ಣನ್ನು ನೀವು ತಿನ್ಬೋದು. ಇನ್ನೊಂದು ಕಳೆದ ಸಿಗುರಿನ ಕಬ್ಬಿನಂದದಿ, ಅಂದರೆ ಒಂದು ಕಬ್ಬು ಅತ್ಯಂತ ಹಾರ್ಡ್ ಆದಂಥದ್ದು ಇರ್ತದೆ. ಕಬ್ಬು ಯಾವಾಗಲೂ ಅದರ ಸಿಗುರು ಅಂದರೆ ಮೇಲಿನ ಸಿಪ್ಪೆ ಇರ್ತದಲ್ಲ, ಅದನ್ನು ತೆಗೆಯೋದು ಅಷ್ಟು ಸುಲಭ ಅಲ್ಲ. ಅದನ್ನು ತೆಗೆದು ನಿಮಗೆ ಕಟ್ ಮಾಡಿ ಇಷ್ಟಿಷ್ಟೇ ಪೀಸ್ಗಳನ್ನು ನೀವು ಮಾಡಿಕೊಟ್ರೆ ಅದನ್ನು ನೀವು ಬಾಯಲ್ಲಿ ಇಟ್ಕೊಂಡು ಹಲ್ಲಲ್ಲಿ ಇಟ್ಕೊಂಡು ನೀವು ಜಗಿದ್ರೆ ಅದರಂಥ ಒಂದು ಕಬ್ಬಿನ ರಸ, ಅದ್ಭುತವಾದ ರಸ ನಿಮಗೆ ಬಾಯಿಯೊಳಗೆ ಹೋಗ್ತದೆ. ಆಮೇಲೆ ಕಳೆದ ಉಷ್ಣದ ಹಾಲಿನಂದದಿ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಕಳೆದ ಉಷ್ಣದ ಹಾಲಿನಂದದಿ ಅಂದರೆ ಒಂದು ಹಾಲನ್ನು ಚೆನ್ನಾಗಿ ಕಾಯಿಸಿ ಅದರ ಉಷ್ಣವನ್ನು ತೆಗೆದು ನಿಮಗೆ ಒಂದಿಷ್ಟು ಸಕ್ಕರೆಯನ್ನು, ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿಕೊಟ್ರೆ ಎಷ್ಟು ಮೃದು ಮಧುರವಾಗಿರ್ತದೋ ಅಷ್ಟು ಮೃದು ಮಧುರವಾದಂಥದ್ದು ಕನ್ನಡ ಭಾಷೆ. ಇದು ಸಂಸ್ಕೃತ ಗೊಡವೆಗೆ ಯಾಕೆ ಹೋಗ್ತೀರಿ ನೀವು, ಕನ್ನಡ ಭಾಷೆಯನ್ನು ನೀವು ಬಳಸಿ ಅನ್ನೋ ಮಾತನ್ನು ಅವನು ಮಹಾಲಿಂಗ ರಂಗ ಅನ್ನೋ ಕವಿ ಹೇಳ್ತಾನೆ. ಕವಿರಾಜ ಮಾರ್ಗಕಾರ ಕೂಡ ಇಂಥದೇ ಕನ್ನಡಿಗರೆಂಥವ್ರು ಅಂತ ಹೇಳುವಾಗ ಕುರುತೋದದೀಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳಂತ ಅನ್ನೋ ಪದವನ್ನು ಅವನು ಬಳಸ್ತಾನೆ. ಕನ್ನಡಿಗರು ಅಷ್ಟು ಜಾಣರಾದಂಥ ಕನ್ನಡಿಗರವರು ಅಂತ ಮಾತನ್ನು ಹೇಳ್ತಾನೆ. ಸೊ ಇಂಥ ಕನ್ನಡ ಇರುವಾಗ ನೀವು ದ್ವಂದ್ವಾರ್ಥ ಹುಟ್ಟುವಂಥ ಅಥವಾ ಅನ್ಯಾರ್ಥ ಹುಟ್ಟುವಂಥ ಪದಗಳನ್ನು ನೀವು ಬಳಕೆ ಮಾಡಬಾರ್ದು. ಆ ಬಳಕೆ ಮಾಡೋದ್ರ ಮೂಲಕ ಅದಕ್ಕೆ ಹಿಂಸೆ ಆಗುತ್ತೆ ಅನ್ನೋ ಪದವನ್ನು ಕೇಶರಾಜ್ ಕೂಡ ಪ್ರಸ್ತಾಪ ಮಾಡ್ತಾನೆ. ಕವಿರಾಜ ಮಾರ್ಗಕಾರ ಕೂಡ ತನ್ನ 60ರಿಂದ 65 ಪದ್ಯಗಳಲ್ಲಿ ಈ ಆಭಾಸಕಾರಿಯಾದ ಅನ್ಯಾರ್ಥವನ್ನು ಕೊಡುವಂಥ ಅಥವಾ ದ್ವಂದ್ವಾರ್ಥವನ್ನು ಕೊಡುವಂಥ ಪದಗಳನ್ನು ಯಾಕೆ ಬಳಸಬಾರ್ದು ಅನ್ನೋ ಅವನು ಪ್ರಸ್ತಾಪವನ್ನು ಅವನು ಮಾಡ್ತಾನೆ. ಕೇಶರಾಜ ಶ್ರುತಿ ಕಷ್ಟ, ಶ್ರುತಿ ದುಷ್ಟವಾದ ಪದಗಳನ್ನು ಬಳಸಬಾರ್ದು ಅನ್ನೋ ಮಾತನ್ನು ನಾವು ಹೇಳ್ತಾನೆ. ಇಲ್ಲಿ ಕೆಳಗಡೆಗೆ ಹಿದಾಯತ್ ಉಲ್ಲಾ ಅನ್ನೋ ಒಂದು ಪದ ನಿಮ್ಗೆ ಕೊಟ್ಟಿದ್ದೀನಿ ನನಗೆ. ಅದು ಶ್ರುತಿ ಕಷ್ಟವಾಗುವಂಥ ಪದ, ಅದು ಹೇಗಿರ್ಬೋದು ಅನ್ನೋದಕ್ಕೆ ಶ್ರುತಿ ದುಷ್ಟವಾದ ಪದ ಇದು, ಶ್ರುತಿ ಕಷ್ಟವಾದ ಪದ ಅಲ್ಲ. ಶ್ರುತಿ ಕಷ್ಟವಾದ ಪದ ಕೆಳಗಡೆ ಇದೆ. ಹಿದಾಯತ್ ಉಲ್ಲಾ ಅನ್ನೋದು ನಮ್ಮ ದೇಶದ ಉಪರಾಷ್ಟ್ರಪತಿಗಳಾಗಿದ್ದವರು, ಅಂಥ ವ್ಯಕ್ತಿಯವರು. ಇದು ಹಿದಾಯತ್ ಉಲ್ಲಾ ಅನ್ನೋದನ್ನು ನೀವು ಹೀಗೆ ಪ್ರತ್ಯೇಕವಾಗಿ ಬಿಡಿಸಿ ಬರಿಬೇಕೆ ಹೊರತು ಇದನ್ನು ಕೂಡಿಸಿ ಬರಿಬಾರ್ದು. ಕೂಡಿಸಿ ಬರೆದಾಗ ತಪ್ಪರ್ಥ, ಮನಸ್ಸಿಗೆ ಅಹಿತವಾದಂಥ ಒಂದು ಅರ್ಥ ಹೊರಡುವಂಥ ಒಂದು ಅರ್ಥ ಹೊಮ್ಮತ್ತು ಹೊರಗಡೆಗೆ. ಅದೇ ಥರ ರೆಹಮತ್ ಉನ್ನೀಸ ಅನ್ನೋ ಪದವನ್ನು ನೀವು ಏನು ಮಾಡಬೇಕು, ಬಿಡಿಸಿ ಬರಿಬೇಕು. ಇದನ್ನು ಕವಿರಾಜ ಮಾರ್ಗಕಾರ ಕೂಡ ಅನೇಕ ಪದ್ಯಗಳ ಮೂಲಕ ಉಲ್ಲೇಖಿಸಿ ಯಾಕೆ ಇಂಥ ಪದಗಳನ್ನು ಕೂಡಿಸಿ ಬರಿಬಾರ್ದು, ಅದರಿಂದ ಯಾವ ಅರ್ಥ, ತಪ್ಪು ಅರ್ಥ ಹೊರಡುತ್ತೆ ಅನ್ನೋದನ್ನು ಅವನು ಕವಿರಾಜ ಮಾರ್ಗಕಾರ ಕೂಡ ತನ್ನ ಪದ್ಯಗಳಲ್ಲಿ ಅವನು ವಿಶ್ಲೇಷಿಸ್ತಾನೆ. ಸೊ ಇಲ್ಲಿ ಅದಕ್ಕೆ ಇವು ರಹಮತ್ ಉನ್ನೀಸ ಅಂತ ಬಿಡಿಸಿ ಬರಿಬೇಕು ಮತ್ತು ಹಿದಾಯತ್ ಉಲ್ಲಾ ಅಂತ ಹೇಳಿ ಪ್ರತ್ಯೇಕವಾಗಿ ಬರೀಬೇಕು. ಅದೇ ಥರ ಸಮಜಾ ಇಸಿ ಅನ್ನೋ ಪದ ಇಲ್ಲಿದೆ ನಿಮಗೆ. ಅದು ಬಟ್ ಸಮಜಾ ಇಸಿ ಅಲ್ಲ, ಅದು ಸಮಜಾ ಇಶಿ ಅನ್ನೋ ಪದ. ಅಂದರೆ ಒಂದು ಎಕ್ಸ್ಪ್ಲನೇಷನ್ ಅಥವಾ ಒಂದು ಸ್ಪಷ್ಟೀಕರಣ ಅಂತ. ಇಲ್ಲಿ ಇಸಿ ಅಂದರೆ ಈ ಮಕ್ಕಳು ಇಸಿ ಮಾಡೋದು ಅಂತ ಹೇಳ್ತೀವಲ್ಲ ನಾವು, ಅದಕ್ಕೇನೂ ಅರ್ಥ ಆಗ್ತದೆ. ಅದು ಕೂಡ ಏನಿದೆ, ಶ್ರುತಿ ಕಷ್ಟವಾಗಿದೆ ಅಂತ. ಇನ್ನೊಂದು ಅಂತಾರಾಷ್ಟ್ರೀಯ ಅನ್ನೋ ಪದ ಇದೆ, ಇನ್ನೊಂದು ಪುನರ್ರಚನೆ ಅನ್ನೋ ಪದ ಇದೆ. ಇದು ಕೂಡ ಏನಿದು, ಇದು ಕಿವಿಗೆ ಕರ್ಕಶವಾದದ್ದಿದು. ಅಂತಾರಾಷ್ಟ್ರೀಯ ಅನ್ನೋ ಪದ ಬಳಸಬೇಕು ಅಥವಾ ಅಂತರರಾಷ್ಟ್ರೀಯ ಅನ್ನೋ ಪದ ಬಳಸಬೇಕು. ಆಮೇಲೆ ಪುನರ್ರಚನೆ ಅನ್ನೋ ಪದ ಇದೆ. ಸೊ ಈ ಥರ ನಿಮಗೆ ಇಂಥ ಪದಗಳು ಇವು ಕಿವಿಗೆ, ಪುನರ್ರಚನೆ ಅನ್ನೋ ಪದವನ್ನು ಬಳಸಬೇಕು ಅಂತ ಹೇಳಿ ಯಾರು ವೈಯಾಕರಣಿಗಳು ಹೇಳ್ತಾರೆ. ಪುನರ್ರಚನೆ ಅಂದ್ಕೊಳ್ಳೆ ರಚನೆ ಅನ್ನೋದು ಕಿವಿಗೆ ಕರ್ಕಶವಾಗಿ ಕಾಣ್ತದೆ. ಇಲ್ಲಿ ಕೆಳಗಡೆ ಇನ್ನೊಂದು ಮಾಸಿಕ ಅನ್ನೋ ಪದ ಬಳಸಿದ್ದಾರೆ. ಮಾಸಿಕ ಅನ್ನೋದು ತಿಂಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾಸಪತ್ರಿಕೆಗೆ ಹೇಳುವಾಗ ನಾವು ಮಾಸಿಕ ಪತ್ರಿಕೆ ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಮಾಸಪತ್ರಿಕೆ ಆಗಿರ್ತದೆ, ತಿಂಗಳಿಗೊಮ್ಮೆ ಬರೋದು ಅಂತ ಹೇಳಿ. ಮಾಸಿಕ ಅನ್ನೋ ಅರ್ಥ ಏನಿದೆ ಅಂದರೆ ಪಿರಿಯಡ್ ಅಂತ ನಾವು ತೊಗೋಬೇಕು. ಹೆಣ್ಮಕ್ಕಳಿಗೆ
ಪ್ರತಿ ತಿಂಗಳಿಗೂ ಮಾಸಿಕ ಅಂತ ಆಗ್ತದೆ. ಅದನ್ನು ಮಾಸಿಕ ಅಂತಾರೆ ಹೊರತಾಗಿ ನಾವು ತಿಂಗಳ ಪತ್ರಿಕೆಗೆ ಅಥವಾ ಒಂದು ತಿಂಗಳಿಗೆ ಹೇಳುವಾಗ ಮಾಸಿಕ ಅನ್ನೋ ಪದವನ್ನು ಬಳಸಬಾರ್ದು. ಇದು ಕೂಡ 13ನೇ ಶತಮಾನದಲ್ಲಿ ಕೇಶಿರಾಜ ಹೇಳುವ ಮಾತೇ ಆಗಿದೆ. ಸೊ ತಿಂಗಳ ಪತ್ರಿಕೆ, ತಿಂಗಳ ವಿಚಾರ ಅಂತ ನೀವು ಬರೆದ್ರೆ ಸಾಕು, ಮಾಸಿಕ ಅನ್ನೋ ಪದವನ್ನು ಬಳಸಬಾರ್ದು ಅಂತ. ಇಲ್ಲಿ ಇನ್ನೊಂದು ಪದ ಇದೆ, ನೆರೆ ಅನ್ನೋ ಪದ ಇದೆ. ನೆರೆ ಅಂದರೆ ನಾವು ಲಕ್ಷಾಂತರ ಜನರು ನೆರೆದಿದ್ದರು ಅಂತ ಬರಿತೀವಿ. ನೆರೆ ಅನ್ನೋದು ಕೂಡ ಪದ ದ್ವಂದ್ವಾರ್ಥದ ಇರುವ ಪದ. ಅದು ನೆರೆದಿದ್ದರು ಅಂತ ಬರೆಯೋ ಬದಲು ಸೇರಿದ್ದರು ಅನ್ನೋ ಪದವನ್ನು ಬೆಳೆಸೋದು ಒಳ್ಳೆಯದು. ನೆರೆ ಅಂದರೆ ನೆತ್ತರು, ನೆರೆ. ಅದು ಕೂಡ ಈ ಹೆಣ್ಮಕ್ಕಳು ನೆರೆದರು ಅನ್ನೋ ಪದವನ್ನು ಏನು ಅವರಿಗೆ ಒಂದು ಮಗು ದೊಡ್ಡವಳಾದ್ಮೇಲೆ ಮೆಚುರಿಟಿ ಅಂತ ಒಂದು ಪದವನ್ನು ಬಳಸ್ತೀವಿ ನಾವು, ಅದಕ್ಕೆ ಮೈ ನೆರೆಯುವುದು ಅನ್ನೋ ಪದವನ್ನು ಬಳಸ್ತಾರೆ ಅವರು. ಒಬ್ಬ ಮಗಳು 13 ವರ್ಷ 14 ವರ್ಷಕ್ಕೆ ಅವಳು ದೊಡ್ಡವಳಾಗ್ತಾಳಲ್ಲ, ಅದಕ್ಕೆ ಮೈ ನೆರೆಯೋದು ಅಂತ ಹೇಳ್ತಾರೆ. ಅದಕ್ಕೆ ನೆರೆ ಅನ್ನೋದು ಕೂಡ ಏನು ಅಂದರೆ ನೆರೆದರು ಅಂತ ಬರಿಬಾರ್ದು, ನಾವು ಸೇರಿದರು ಅಂತ ಬರಿಬೇಕು. ಸೊ ಭಾಷೆ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದಕ್ಕೆ ಇದು. ಅದೇ ಮತ್ತೆ ನಿಮಗೆಲ್ಲಿದೆ, ಮೇಲ್ಗಡೆಗೆ ಮಹಾಲಿಂಗರ ಮಾತಿದೆ, ಕವಿರಾಜ ಮಾರ್ಗಕಾರ ಶ್ರೀ ವಿಜಯನ ಮಾತಿದೆ, ಕೇಶರಾಜನ ಮಾತಿದೆ. ಅದೇ ಥರ ನಮ್ಮ ಹಿರಿಯರು ಕೂಡ ಇಂಥ ಪದಗಳನ್ನು ಬಳಸುವ ಬಗೆಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ನಾವು. ಅದರ ಬದಲಿಗೆ ಕಿವಿಗೆ ಹಿತಕರವಾದ, ಮನಸ್ಸಿಗೆ ಹಿತಕರವಾದ ಪದಗಳನ್ನು ಬಳಸಬೇಕು ಅನ್ನುವ ಅಂಶವನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ಕೆಳಗಡೆಗೆ ಎಡರು ತೊಡರು ಅನ್ನೋ ಒಂದು ಪದ ಇದೆ. ಇದು ಒಂದು ಪತ್ರಿಕೆಯಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಈ ಪದವನ್ನು ಬಳಸುವುದನ್ನೇ ಬಿಟ್ಟು ಬಿಡಬೇಕಾದಂಥ ಒಂದು ಸಂದರ್ಭ ಬಂದುಬಿಡ್ತದೆ. ಅವರಿಗೆ ಎಡರು ತೊಡರು ಅನ್ನೋದನ್ನು, ಆ ಪದಗಳನ್ನು, ಆ ಅಕ್ಷರಗಳನ್ನು ವ್ಯತ್ಯಾಸ ಮಾಡಿ ಪತ್ರಿಕೆಯಲ್ಲಿ ಮರುದಿವಸ ಪ್ರಿಂಟ್ ಆಗಿಬಿಡ್ತದೆ. ಇದು ಅಡಚಣೆಯಾಗಿದೆ, ಅಡ್ಡಿಯಾಗಿದೆ ಅಂತ ಬರೆದ್ರೆ ಸಾಕು. ಅದಕ್ಕೆ ಅವರು ಎಡರು ತೊಡರು ಅಂತ ಒಂದು ಪದ ಇದೆಯಲ್ಲ ಅಂತ ಹೇಳಿ ಅವರು ಪತ್ರಿಕೆಯಲ್ಲಿ ಬಳಸಿದರು. ಆದರೆ ಮರುದಿವಸ ಅದು ಪ್ರಿಂಟ್ ಆದಾಗ ಬೇರೆ ಅರ್ಥ ಕೊಟ್ಬಿಟ್ಟಿತ್ತು. ಹಾಗಾಗಿ ಅದು ಅತ್ಯಂತ ಆಭಾಸಕಾರಿಯಾದಂಥ ಅರ್ಥವನ್ನು ಕೊಟ್ಟಿದ್ದರಿಂದ ಇಲ್ಲಪ್ಪ ನಾನು ಆ ಪದವನ್ನೇ ಬಳಸೋದಿಲ್ಲ ಅಂತ ಹೇಳಿ ಅವರು ಏನು ಮಾಡಿದರು, ಆ ಪದವನ್ನು ಬಳಸೋದು ಬಿಟ್ಬಿಟ್ರು. ಹಾಗಾಗಿ ಇಂಥ ಪದಗಳು ಈ ಥರ ಒಂದು ಸಮಸ್ಯೆ ಆಗುವಂಥ ಸಾಧ್ಯತೆ ಇರೋ ಪದಗಳನ್ನು ಬಳಸ್ತೇನೆ, ಅಥವಾ ಖಚಿತವಾಗಿ ಎಡರು ತೊಡರು ಅಂತ ಅದು ಪತ್ರಿಕೆಯಲ್ಲಿ ಮುದ್ರಣವಾಗುವ ಹಾಗೆ ನಾವು ನೋಡ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಕೆಳಗಡೆಗೆ ಒಂದೆರಡು ಅಂತ ಇದೆ ನೋಡಿ, ಇಲ್ಲಿ ಇದು ಒಂದೆರಡು ಆಗಬೇಕಿದು. 1 + 2 ಸೇರಿ 1 ಆಗುತ್ತೆ. ಇಲ್ಲಿ ಒಂದೆರಡು ಆಗಿದೆ ನೋಡಿ. ಇಲ್ಲಿ ರ ಇದೆಯಲ್ಲ, ಅದು ರ ಇರಬೇಕಾದದ್ದು ರೇ ಆಗಿದೆ. ಅದು ಇದೇ ಥರ ಕೆಸರು ಎರೆಚಾಟ ಇದೆಯಲ್ಲ, ಅದು ಕೆಸರೆರೆಚಾಟ ಅಂತಾಗಿದೆ. ಕೆಸರೆರೆಚಾಟ. ಸೊ ಹೀಗೆ. ಆಮೇಲೆ ಇಲ್ಲೂ ಆತುರ ಕಾತರ ಅನ್ನೋ ಪದ ಇದೆ. ಆತುರ ಪದ ಸರಿ, ಕಾತರ ಅನ್ನೋ ಪದ ತಪ್ಪು. ಆತುರ ಕಾತರ ಅಂತ ಇರಬೇಕು ಹೊರತಾಗಿ ಆತುರ ಕಾತುರ ಅಂತ ಬರಿಬಾರ್ದು. ಕಾತುರ ಅನ್ನೋ ಪದ ಇಲ್ಲ. ಇನ್ನೊಂದು ವಿಷಯಾಸಕ್ತಿ ಅನ್ನೋ ಒಂದು ಪದ ಇದೆ. ವಿಷಯಾಸಕ್ತಿ ಅಂದರೆ ಏನು ಅಂದರೆ, ಆ್ಯಕ್ಚುಲಿ ಇದು ಕಾಮಾಸಕ್ತಿ ಅನ್ನೋ ಪದ. ಇದು ನನಗೆ ಒಬ್ಬ ವಿದ್ಯಾರ್ಥಿ ಜೊತೆ ಮಾತಾಡ್ತಾ ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಯಾಕೆ ಹೋಗ್ತೀರಿ ನೀವು ಅಂತ ನಾನು ಅವ್ರು ಕೇಳಿದ್ದೆ. ಅವರು ವಿಷಯಾಸಕ್ತಿಗಾಗಿ ಹೋಗ್ತೀವಿ ಅಂತ ಹೇಳಿದ್ರು. ಅವ್ರಿಗೇನು ಹೇಳಬೇಕಾಗಿತ್ತಂದರೆ, ಅಲ್ಲಿರುವ ನಾನಾ ವಿಷಯಗಳ ಕುರಿತಂತೆ ತಿಳ್ಕೊಳ್ಳೋಕ್ಕೆ ನಾನು ಹೋಗ್ತೀನಿ ಸರ್ ಅಂತ ಅವ್ರಿಗೆ ಹೇಳಬೇಕಿತ್ತು. ಅವ್ರೇನು ಹೇಳಿದ್ರು, ವಿಷಯಾಸಕ್ತಿಗಾಗಿ ನಾನು ಹೋಗ್ತೇನೆ. ವಿಷಯಾಸಕ್ತಿ ಅಂದರೆ ವಿಷಯ ಅಂದರೆ ಕಾಮ, ಅದರಲ್ಲಿ ಆಸಕ್ತಿ ಇರೋದು ಅಂದರೆ ಕಾಮದಲ್ಲಿ ಆಸಕ್ತಿ ಇರೋದು ಅಂತ ಅರ್ಥ ಬರ್ತದೆ. ಇದು ಏನನ್ನು ಹೇಳ್ತಂದ್ರೆ, ಅಗೇನ್ ನಿಮಗೆ ಶಬ್ದದ ಅರ್ಥ ಗೊತ್ತಿದ್ದರೆ ಅದನ್ನು ಬಳಸಿ, ಇಲ್ಲದಿದ್ದರೆ ನಿಮಗೆ ಗೊತ್ತಿರುವ ಶಬ್ದದಲ್ಲಿ ಅದನ್ನು ಬಳಸಿ. ನೀವು ಇಲ್ಲದ ಆಡಂಬರಕ್ಕೆ ಬಿದ್ದು ತಪ್ಪು ಪ್ರಯೋಗವನ್ನು ಮಾಡೋದಕ್ಕೆ ಹೋಗಬೇಡಿ ನೀವು. ಕೆಳಗಡೆ ಕೂಡ ತಳುಕು ಥಳಕು ಅನ್ನೋ ಪದ ಇದೆಯಲ್ಲ, ತಳಕು ಬೇರೆ, ತಳುಕು ಬೇರೆ, ಥಳಕು ಬೇರೆ. ಇವು ಮೂರಕ್ಕೂ ಬೇರೆ ಬೇರೆ ಆದಂಥ ವ್ಯತ್ಯಾಸ ಇದೆ. ಒಂದು ತಳಕು ಹಾಕೋದು ಅಂತ ನಾವು ಹೇಳ್ತೇವೆ, ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ತಳಕು ಹಾಕೋದು ಅಂತೇಳಿ, ಅದು ತಳುಕು ಅಲ್ಲ ಅದು. ಆದರೆ ಅದು ತಳುಕು ಕರೆಕ್ಟು. ಎರಡನೇದು ತಳಕು ಬಳಕು ಅನ್ನೋ ಪದ ಇದೆಯಲ್ಲ, ಅದು ನಾವೇನೆಂದರೆ, ಇದು ಸ್ವಲ್ಪ ತಳಕು ಬಳಕು ಅಂತ ನಮ್ಗೆ ಗೊತ್ತಿದೆ ನಿಮಗೆ. ಅದನ್ನು ತಳಕು ಅಂತ ಬಳಸಬಾರ್ದು, ಇದನ್ನು ತಳುಕು ಅಂತ ಬಳಸಬಾರ್ದು. ಅದು ತಳಕು ಅಂತ ಬಳಸಬೇಕು, ಇದನ್ನು ತಳುಕು ಅಂತ ಬಳಸಬೇಕು. ಇಲ್ಲಿ ಉದಾಹರಣೆ ಇದೆ ನೋಡಿ. ಇಲ್ಲಿ ಇನ್ನೆರಡು ಅಂತಿದೆ. ಇದು ಇನ್ನು ಮತ್ತು ಎರಡು, 2 ದಿನಗಳಲ್ಲಿ. ಇಲ್ಲಿ ಎರಡನೇದು ಇದೆಯಲ್ಲ, ಅದು ರ ಆದರೆ ಸಾಕು, ರೇ ಬೇಕಾಗಿಲ್ಲ. ಇನ್ನೆರಡು ಆದರೆ ಕಿವಿಗೆ ಕರ್ಕಶಕರವಾಗಿರ್ತದೆ. ಇಲ್ಲಿ ಧನ್ಯಕುಮಾರ್ ಕಾತುರ, ಧನ್ಯ ರಾಮ್ಕುಮಾರ್ ಕಾತುರ ಅಂತಿದೆ, ಅದು ಕಾತರ ಅಂತಿರಬೇಕು. ಅದು ಕಾತರ ಸರಿಯಾದ ರೂಪ. ಇಲ್ಲಿ ನೋಡಿ, ನನ್ನ ಹೆಸರನ್ನು ತಳುಕು ಹಾಕುತ್ತಿರುವುದು ಅಂತಿದೆ, ಅದು ತಳಕು ಹಾಕುತ್ತಿರುವುದು ಅನ್ನೋದು ಸರಿಯಾದ ಪದ. ಇಲ್ಲಿ ಅಲ್ಲೇ ಗೆಳೆದಿರುವ ಅಂತಿದೆ, ಅಲ್ಲ ಗೆಳೆದಿರುವ ಅನ್ನೋದು ಸರಿ. ಇಲ್ಲಿ ಗೆ ಆಗಬಾರ್ದು, ಅದು ಗ ಆಗಬೇಕು, ಅಲ್ಲ ಗೆಳೆದಿದ್ದಾರೆ ಅಂತ ಆಗಬೇಕು. ಇಲ್ಲಿ ನೋಡಿ, ಮಾಸಿಕ 10,000 ಭತ್ತೆ, ತಿಂಗಳಿಗೆ 10,000 ಭತ್ತೆ ಅನ್ನೋದು ಸರಿಯಾದ ಪದ. ಇನ್ನು ಇನ್ನೊಂದು ಹೇಳಬೇಕಾದಂದರೆ ನಿಮಗೆ, ಇದು ಆ ನಡುವೆ ಬಹಳ ವ್ಯತ್ಯಾಸ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ, ಆದರೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ. ಆ್ಯಕ್ಚುಲಿ ಅದ ನಂತರ ಆ ಬರ್ತದೆ, 2 ಹತ್ತಿರದ ವರ್ಣಗಳಿವು. ಆದರೆ ಜಾಗದಲ್ಲಿ ಆ ಅನ್ನು ಬಳಸೋದು ಅಥವಾ ಆ ಜಾಗದಲ್ಲಿ ಅವನ್ನು ಬಳಸೋದ್ರಿಂದ ಆಗುವ ಆಭಾಸ ಕುರಿತಂತೆ ನಾನು ಇಲ್ಲಿ ನಿಮಗೆ ಹೇಳೋಕ್ಕೆ ಬಳಸ್ತೇನೆ. ಇಲ್ಲಿ ಅಮೂಲಾಗ್ರ ಅಂತ ನಾವು ಪದವನ್ನು ಬಳಸ್ತೇವೆ, ಬಟ್ ಆ್ಯಕ್ಚುಲಿ ಇದು ಆಮೂಲಾಗ್ರ.
ಅಮೂಲಾಗ್ರ ಅಂದರೆ ಇಟ್ ಹ್ಯಾಸ್ ನೋ ಮೀನಿಂಗ್. ಆಮೂಲಾಗ್ರ ಅಂದರೆ ಆ ಪದ ಹೆಂಗೆ ಸೃಷ್ಟಿ ಆಗ್ತದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಮತ್ತು ಉಳಿದ ಪದಗಳನ್ನು ಅರ್ಥ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಆ ಮೂಲ ಆಗ್ರ ಅನ್ನೋ ಪದ ಹೆಂಗೆ ಬರ್ತದೆ ಅಂದರೆ ಇದು 3 ಅಕ್ಷರಗಳು, 3 ಪದಗಳು ಸೇರಿದೆ. ಒಂದು ಆ, ಇನ್ನೊಂದು ಮೂಲ, ಇನ್ನೊಂದು ಅಗ್ರ, ಎಲ್ಲವೂ ಸೇರಿ ಆಮೂಲಾಗ್ರ ಆಗುತ್ತೆ. ಆಮೂಲಾಗ್ರವಾಗಿ ಒಂದು ವಿಷಯವನ್ನು ಗ್ರಹಿಸುವುದು ಅನ್ನೋ ಹೇಳುವಾಗ ಅಥವಾ ಒಂದು ವಿಷಯದ ತಲಸ್ಪರ್ಶಿಯಾದ ಅಧ್ಯಯನ ಅಂತ ಹೇಳುವಾಗ ನಾವು ಆಮೂಲಾಗ್ರ ಅನ್ನೋ ಪದವನ್ನು ಬಳಸ್ತೇವೆ. ಅಂದರೆ ಒಂದು ಮರ ಅಂತ ಒಂದು ಪರಿಕಲ್ಪನೆ ಮಾಡ್ಕೋಬೇಕು ನಾವೀಗ. ಒಂದು ದೊಡ್ಡ ಮರ ಇದೆ, ಆ ಮರಕ್ಕೆ ಕೆಳಗಡೆ ಬೇರಿದೆ, ಮೇಲ್ಗಡೆಗೆ ಉನ್ನತ ಹಂತದಲ್ಲಿ ಟೊಂಗೆಗಳು ಬೆಳೆದಿದ್ದಾವೆ, ಮೇಲ್ಗಡೆಗೆ ಅದರ ತುದಿಯಲ್ಲಿ ಎಲೆಗಳು ಬೆಳೆದಿದ್ದಾವೆ. ಆ ಮೂಲ ಅಂದರೆ ಆ ತಾಯಿ ಬೇರಿನ ಕೊನೆಯ ಹಂತದಿಂದ ಆ ಮೇಲಿನ ಎಲೆಯವರೆಗೆ ಇರೋದು ಆಮೂಲಾಗ್ರ ಅಂತ ಅರ್ಥ. ಅದು ಅಮೂಲಾಗ್ರ ಅಂದರೆ ಬೇರಿಲ್ಲದ ಅಗ್ರ ಅನ್ನೋ ಅರ್ಥ ಬರ್ತದೆ. ಸೊ ಆಮೂಲಾಗ್ರ. ಅದೇ ಥರ ಆಡಳಿತಾರೂಢ ಅಂತ ಹೇಳಿ, ಆಡಳಿತಾರೂಢ ಅಲ್ಲ, ಆಡಳಿತಾರೂಢ ಅಂತ ಹೇಳಬೇಕು. ಇಲ್ಲಿ ನೋಡಿ ಪ್ರಾಕಾರಕ್ಕೆ ಅಂತ ಬಳಸಿದ್ದಾರೆ. ಆ್ಯಕ್ಚುಲಿ ಇದು ಪ್ರಾಕಾರ ಅಂದರೆ ಈಗ ಒಂದು ಯೂನಿವರ್ಸಿಟಿಯ ಆವರಣಕ್ಕೆ ಪ್ರಾಕಾರ ಅಂತ ಹೇಳ್ತೇವೆ. ಬಟ್ ಸಾಹಿತ್ಯಕ್ಕೆ ಸಾಹಿತ್ಯ ಪ್ರಾಕಾರ ಅಲ್ಲ, ಸಾಹಿತ್ಯ ಪ್ರಕಾರ. ಅದು ಸಾಮಾನ್ಯವಾಗಿ ನಾವು ಏನು ಬಳಸ್ತೇವೆ, ಇಲ್ಲಿ ಇವರು ಬಳಸಿದ್ದಾರೆ ಸಾಹಿತ್ಯ ಪ್ರಾಕಾರಕ್ಕೆ ಅನ್ನೋ ಪದವನ್ನು ಬಳಸಿದ್ದಾರೆ ಮತ್ತು ಅಮೂಲಾಗ್ರ ಕೊಡುಗೆ ನೀಡಿದ್ದಾರೆ ಅಂತ ಬಳಸಿದ್ದಾರೆ ಅವರು. ಆ್ಯಕ್ಚುಲಿ ಸಾಹಿತ್ಯ ಪ್ರಕಾರಕ್ಕೆ ಆಮೂಲಾಗ್ರ ಎಲ್ಲಿ ದೀರ್ಘ ಇರಬೇಕೋ ಅಲ್ಲಿ ಬಳಸಿಲ್ಲ, ತಪ್ಪಾಗಿ ಬಳಸಿದ್ದಾರೆ. ಎಲ್ಲಿ ಇರಬಾರ್ದೋ ಅಲ್ಲಿ ಇದೆ. ಉದಾಹರಣೆಗೆ ಆ ಸಾಹಿತ್ಯ ಪ್ರಕಾರಕ್ಕೆ ಅಂತಿರಬೇಕಾಗಿದ್ದು ಸಾಹಿತ್ಯ ಪ್ರಾಕಾರಕ್ಕೆ ಅಂತಾಗಿದೆ, ಆಮೂಲಾಗ್ರ ಅಂತ ಇರಬೇಕಾಗಿದ್ದು ಅಮೂಲಾಗ್ರ ಅಂತಾಗಿದೆ. ಅದೇ ಥರ ಆಬಾಲವೃದ್ಧ, ಒಂದು ಸಭೆಯಲ್ಲಿ ಯಾರಾದರೂ ಈಗ ಒಬ್ಬ ಬಾಲಕನೂ ಇದ್ದಾನೆ, ಒಬ್ಬ ವೃದ್ಧನೂ ಇದ್ದಾನೆ, ಅದಕ್ಕೆ ಆ ಬಾಲಕನಿಂದ ಹಿಡ್ಕೊಂಡು ಆ ವೃದ್ಧನವರೆಗೆ ಇಲ್ಲಿ ಆ ಇಸ್ ಎ ಕಾಮನ್ ವರ್ಡ್. ಲೈಕ್ ವೈಸ್ ಆಮೂಲಾಗ್ರದಲ್ಲಿ ಕೂಡ ಆಮೂಲ ಆ ಅಗ್ರ ಸೇರಿ ಆಮೂಲಾಗ್ರ ಆಗ್ತದೆ. ಅದೇ ಥರ ಇಲ್ಲಿ ಆ ಬಾಲಕ ಮತ್ತು ಆ ವೃದ್ಧ ಅಂತ ಆಗ್ತದೆ, ಹಾಗಾಗಿ ಎರಡು ಸೇರಿ ಆ ಬಾಲ ವೃದ್ಧ ಆಗ್ತದೆ. ಅದೇ ಥರ ಆನುವಂಶಿಕ ಅನ್ನೋದು ಅನುವಂಶಿಕ ಅಂತ ಬರಿತೀವಿ, ಅದು ತಪ್ಪು. ಅಲಂಕಾರಿಕ ಅನ್ನೋ ಪದವನ್ನು ನಾನು ನಿಮಗೆ ಮೊದಲೇ ಹೇಳಿದೆ, ಅದು ಅಲಂಕಾರಿಕ ಅಂತ ಬರಿಬಾರ್ದು ಅಂತ ಹೇಳಿ. ಅದೇ ಥರ ಆಧ್ಯಾತ್ಮಿಕ ಅಂತ ಬರಿಬಾರ್ದು, ಆಧ್ಯಾತ್ಮಿಕ ಅಂತ ಬರಿಬೇಕು. ಆಡಳಿತ ರೂಢ ಅನ್ನೋದು ಮೇಲೆ ಇದು ಕೆಳಗಡೆ ಇದೆ. ಅಧಿಪತ್ಯವನ್ನು ಸಾಮಾನ್ಯವಾಗಿ ನಾವು ಬಳಸ್ತೇವೆ, ಅದು ಆಧಿಪತ್ಯ ಅಂತ ಆಗಬೇಕು. ಇದು ಪ್ರಾಕಾರ ತಪ್ಪು ಅನ್ನೋದು ನಾನು ನಿಮ್ಗೆ ಹೇಳಿದೆ. ಈಗ ಇದು ಜಾಗೃತಿ ಅನ್ನೋದು ಬೇರೆ, ಜಾಗೃತಿ ಅನ್ನೋದು ಬೇರೆ, ಎರಡೂ ಪದಗಳು ವ್ಯತ್ಯಾಸ ಇದೆ. ಇಲ್ಲಿ ಕೂಡ ಸಂವಿಧಾನಿಕ ಅನ್ನೋ ಪದವನ್ನು ಬಳಸಿದ್ದೀವಿ, ಇಲ್ಲಿ ಸಾಂವಿಧಾನಿಕ ಅನ್ನೋ ಪದವು ಆಗಬೇಕದು. ಎರಡು ಕಡೆಗೂ ಸಾಂವಿಧಾನಿಕ ಸಂಸ್ಥೆ ಅಂತ ಆಗಬೇಕು. ಇಲ್ಲಿ ಆಡಳಿತ ರೂಢ ಅಂತಾಗಿದೆ, ಅದು ಆಡಳಿತ ಪ್ಲಸ್ ಆರೂಢ ಸೇರಿದಾಗ ಆಡಳಿತ ಆರೂಢ ಅಂತ ಆಗಬೇಕು, ಆಡಳಿತ ರೂಢ ಅಲ್ಲ, ಅದು ತಪ್ಪು ಪದ ಅದು. ಇಲ್ಲಿ ನೋಡಿ, ಆದರೆ ಇಲ್ಲಿ ಆಟಾಟೋಪ ಅಂತ ಬರಿತೀವಿ ನಾವು. ಇದು ಆ್ಯಕ್ಚುಲಿ ಆಟಾಟೋಪ ಅಲ್ಲದು, ಅಟಾಟೋಪ ಅದು ಪದ ಇರೋದು. ಆದರೆ ಬಹುಪಾಲು ಕಡೆಗೆ ಆಟಾಟೋಪ ಅನ್ನೋ ಪದವನ್ನೇ ನಾವು ಬಳಸ್ತೀವಿ, ಅದು ಆಟಾಟೋಪ ಅಲ್ಲದು. ಬೆಂಬಲಿಗರ ಆಟಾಟೋಪ ಆಕ್ಷೇಪಕ್ಕೆ ಕಾರಣವಾಗಿದೆ ಅನ್ನೋದೇ ಸರಿಯಾದ ಪದ. ಇಲ್ಲಿ ಇನ್ನೊಂದು ಆಜಾನುಬಾಹು ಅನ್ನೋ ಪದವನ್ನು ನಾನು ಬಳಸಿದ್ದೆ. ಈಗ ಶ್ರವಣಬೆಳಗೊಳದ ಗೊಮ್ಮಟನಿಗೆ ಯಾವಾಗಲೂ ಆಜಾನುಬಾಹು ವ್ಯಕ್ತಿತ್ವ ಅಂತ ಹೇಳ್ತಾರೆ. ಆಜಾನುಬಾಹು ಅನ್ನೋದನ್ನು ಅಜಾನುಬಾಹು ಅಂತ ನಾವು ಸಾಮಾನ್ಯವಾಗಿ ಬರಿತಿರ್ತೀವಿ. ಆಜಾನುಬಾಹು ಏನು ಅಂದರೆ ಅವನ ಮೊಳಕಾಲು ಮಟ್ಟದವರೆಗೆ ಅವನ ಬಾಹುಗಳು ಬಂದರೆ ಆಜಾನುಬಾಹು ಅಂಥೇಳಿ. ಆ ಜಾನು ಇದೆಯಲ್ಲ, ಕೈ ಇದೆಯಲ್ಲ, ಅದು ಅವನ ಮೊಳಕಾಲು ಮಟ್ಟದವರೆಗೆ ಬಂದರೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿ ಇದ್ದರೆ ಅವನು ಆಜಾನುಬಾಹು ವ್ಯಕ್ತಿತ್ವ. ದೊಡ್ಡ ಕುಸ್ತಿಪಟು ಇರ್ತಾನೆ, ಅವನ ಕೈಗಳು ಎಷ್ಟು ಉದ್ದವಾಗಿರುತ್ತೆ, ಸಾಮಾನ್ಯವಾಗಿ ಕೈಗಳು ಅಷ್ಟು ಉದ್ದವಾಗಿರಲ್ಲ, ಆ ಕೈಗಳು ಉದ್ದವಾಗಿರೋರಿಗೆ ಆಜಾನುಬಾಹು ಅಂತ ಹೇಳ್ತಾರೆ. ಸೊ ಅವಾಗ ಅಜಾನುಬಾಹು ಅಂತ ಬರಿಬಾರ್ದು ಅಂಥೇಳಿ. ಇಲ್ಲಿ ನಾವು ಸಾಮಾನ್ಯವಾಗಿ ಪದಗಳನ್ನು ತಪ್ಪಾಗಿ ಹೆಂಗೆ ಬಳಸ್ತೇವೆ ಅನ್ನೋದಕ್ಕೆ ಇಲ್ಲೊಂದಷ್ಟು ಉದಾಹರಣೆ ಇದೆ. ವೈವಿಧ್ಯತೆ ಅನ್ನೋ ಪದ ತಪ್ಪೋದು, ವೈವಿಧ್ಯ ಅಂತ ಆಗಬೇಕು. ಸೌಹಾರ್ದತೆ ತಪ್ಪು, ಸೌಹಾರ್ದ ಆಗಬೇಕು. ಭಾವೈಕ್ಯ ಅನ್ನೋದು ಕರೆಕ್ಟು, ಐಕ್ಯತೆ ಅನ್ನೋದು ತಪ್ಪು. ನೋಡಿ, ಇಲ್ಲಿ ಪ್ರಸಾದನ ಅಂತ ಇಲ್ಲೊಂದು ಪದವನ್ನು ನಾವು ಬಳಸಿದ್ವಿ, ಇದು ಇಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಕೂಡ ಇದೆ. ಅದು ಪ್ರಸಾದನ ಅಲ್ಲ, ಅದು ಪ್ರಸಾಧನ ಆಗಬೇಕದು. ಪ್ರಸಾಧನ ಅಂದರೆ ನಿಮ್ಮ ಏನದು ಅಲಂಕಾರ ಮಾಡೋದು ಮುಖಕ್ಕೆ. ಈಗ ನಿಮಗೆ ಬ್ಯೂಟಿ ಕ್ಲಿನಿಕ್ಕಲ್ಲಿ ಇದನ್ನು ಪ್ರಸಾಧನವನ್ನು ಮಾಡ್ತಾರೆ. ಇದು ಆ್ಯಕ್ಚುಲಿ ದೂರದರ್ಶನಕ್ಕೆ ನೀವು ಹೋದರೆ ಅಲ್ಲಿ ಏನು ಪದ ಇದೆ ಅಂದರೆ ಇಲ್ಲಿ ಪ್ರಸಾಧನ ಅಂತಲೇ ಆ ಕೊಠಡಿ ಮೇಲೆ ಬರೆದಿದ್ದಾರೆ. ನೀವು ಸ್ಟುಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮುಖಕ್ಕೂ ಸ್ವಲ್ಪ ಪೇಂಟ್ ಮಾಡಿ, ಹುಬ್ಬು ಗಿಬ್ಬಿ ಎಲ್ಲ ಸ್ವಲ್ಪ ಕಪ್ಪು ಬಣ್ಣ ಹಚ್ಚಿ, ತುಟಿಗೆ ಒಂಚೂರು ರಂಗು ಹಚ್ಚಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಅದು ಪ್ರಸಾಧನ ಕ್ರಿಯೆ. ಅದು ಪ್ರಸಾದನ ಅಂತ ಬರೆದಿದ್ದಾರೆ. ಇಲ್ಲಿ ಪ್ರಸಾದನ ಅಲ್ಲ, ಅದು ಪ್ರಸಾಧನ ಸೇರಿ ಪ್ರಸಾಧನ ಅನ್ನೋ ಪದ ಬಳಕೆ ಆಗ್ತದೆ. ಇಲ್ಲಿ ಪ್ರಸಾದನ ಅಂತಿದೆ, ಪ್ರಸಾದನ ಕಲಾವಿದೆ ಅಂತಿದೆ, ಅದು ರಾಂಗ್. ಅದು ಪ್ರಸಾಧನ ಅಂತ ಬಳಸಬೇಕು. ಇನ್ನೊಂದು ಹಿನ್ನಡೆ ಅಂತ ನಾವು ಬಳಸ್ತೀವಿ, ಅದು ಹಿನ್ನಡೆ, ಹಿಂದೆ ನಡೆ, ಹಿನ್ನಡೆ, ಅದು ಹಿನ್ನಡೆ ಅಲ್ಲ. ಅದೇ ಥರ ಮುನ್ನಡೆ ಅಲ್ಲ, ಅದು ಮುಂದೆ ನಡೆ, ಮುನ್ನಡೆ ಆಗಬೇಕು. ಹಿನ್ನೆಲೆ ತಪ್ಪು, ಹಿನ್ನೆಲೆ ಆಗಬೇಕು. ಮುನ್ನೆಲೆ ತಪ್ಪು, ಮುನ್ನೆಲೆ ಆಗಬೇಕು. ಹೌದಾ? ಅದು ಮುನ್ನೆಲೆ ತಪ್ಪು, ಮುನ್ನೆಲೆ ಆಗಬೇಕು. ಅದೇ ಥರ ಪಾದಾರ್ಪಣೆ ತಪ್ಪು ಅನ್ನೋದನ್ನು ಹಿಂದೆ ನಾನು ಪ್ರಸ್ತಾಪ ಮಾಡಿದ್ದೇನೆ. ಅದೇ ಥರ ಬಹುಶಃ ಅನ್ನೋದು ತಪ್ಪು, ಬಹುಶಃ ಅಂದರೆ ಶಂಕರ್ಷ ಆಗಬೇಕು. ವೈಯಕ್ತಿಕ ಅನ್ನೋದು ತಪ್ಪು, ವೈಯಕ್ತಿಕ ಅನ್ನೋದಾಗಬೇಕು. ಇದು ತಪ್ಪು ರೂಪಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಕೆಳಗಡೆಗೆ ವಿಜೇತ, ಪುರಸ್ಕೃತ ಅನ್ನೋ ಪದಗಳನ್ನು ಕೂಡ ನಾವು ತಪ್ಪಾಗಿ ಬಳಸ್ತೇವೆ. ವಿಜೇತರು ಯಾರು? ಈಗ ಒಲಿಂಪಿಕ್ ಕ್ರೀಡಾಕೂಟ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಟೋಕಿಯೋದಲ್ಲಿ ನಡೀತದೆ. ಅಲ್ಲಿ
ಪದಕಗಳನ್ನು ಗೆದ್ದು ಬರೋರು ಅವರು ವಿಜೇತರವರು. ಅವರು ಸ್ಪರ್ಧೆಯಲ್ಲಿ ಗೆದ್ದು ಬರ್ತಾರೆ, ಅವರಿಗೆ ವಿಜೇತರು ಅಂತ ಹೇಳ್ತೇವೆ ನಾವು. ಪುರಸ್ಕಾರ ಯಾರಿಗೆ ನಾವು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ? ಈಗ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಡ್ತಾರೆ, ಡಾಕ್ಟ್ರೇಟ್ ಪ್ರಶಸ್ತಿ ಅಂತ ಕೊಡ್ತಾರೆ, ಮತ್ತೊಂದು ಏನು ಪದ್ಮಭೂಷಣ ಪ್ರಶಸ್ತಿ ಅಂತ ಕೊಡ್ತಾರೆ. ಅವರು ವಿಜೇತರಲ್ಲ. ಅವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರವರು, ಡಾಕ್ಟ್ರೇಟ್ ಪ್ರಶಸ್ತಿ ಪುರಸ್ಕೃತರು. ಅವರು ಅರ್ಜಿ ಹಾಕಿಕೊಳ್ಳದೆ ಅದು ಸಿಗುವಂಥದ್ದಾದ್ದರಿಂದ ಸರ್ಕಾರವೇ ಅವರನ್ನು ಗುರುತಿಸಿ ಅಥವಾ ಯಾವುದೇ ಸಂಘ ಸಂಸ್ಥೆಯವರನ್ನು ಗುರುತಿಸಿ ಆ ಪ್ರಶಸ್ತಿಯನ್ನು ಕೊಡೋದ್ರಿಂದ ಅವರಿಗೆ ಅದು ಪುರಸ್ಕಾರ ಅಂತಾಗ್ತದೆ, ಗೌರವ ಅಂತಾಗ್ತದೆ. ಅದು ವಿಜೇತ ಸ್ಪರ್ಧೆಯಿಂದ ತೆಗೆದುಕೊಂಡದ್ದು ಅಲ್ಲ. ಅದಕ್ಕಾಗಿ ಏನು ಬರೀಬೇಕು? ವಿಜೇತರು ಬೇರೆ, ಪುರಸ್ಕೃತರು ಬೇರೆ ಅಂಥೇಳಿ. ಅದೇ ಥರ ಉತ್ಪಾದಿಸು ಮತ್ತು ತಯಾರಿಸು ಅನ್ನೋ ಪದವನ್ನು ಕೂಡ ನಾವು ಗಮನಿಸಬೇಕು. ಉತ್ಪಾದನೆ ಬೇರೆ, ತಯಾರಿಸೋದು ಬೇರೆ. ಇಲ್ಲಿ ಕೆಳಗಡೆ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ಏನು ಬರೆದಿದ್ದಾರೆ ಇವರೀಗ? ಉತ್ಪಾದಕ, ರಫೇಲ್ ಉತ್ಪಾದಕ ಫ್ರೆಂಚ್ ಕಂಪನಿಯನ್ನು ಬಳಸಿದ್ದಾರೆ. ಉತ್ಪಾದನೆ ಮಾಡೋದಿಲ್ಲ ಅವರು. ಯಾವುದನ್ನು? ರಫೇಲ್ ಯುದ್ಧ ವಿಮಾನವನ್ನು ಅವರು ಉತ್ಪಾದನೆ ಮಾಡೋದಿಲ್ಲ, ಅದು ತಯಾರಿಕೆ ಮಾಡ್ತಾರೆ. ಇಲ್ಲಿ ನೋಡಿ, ಇದು ತಗ್ಗಿದ ತಯಾರಿಕಾ ಚಟುವಟಿಕೆ ಅಂತ ಇವರು ಏನು ಮಾಡಿದ್ದಾರೆ? ಸರಿಯಾಗಿ ಬಳಸಿದ್ದಾರೆ. ತಯಾರಿಕೆ ಯಾವುದಕ್ಕೆ ಬಳಸಬೇಕು, ಉತ್ಪಾದನೆ ಯಾವುದಕ್ಕೆ ಬಳಸಬೇಕು ಅಂತ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ಇದು ಇಂಗ್ಲೀಷಲ್ಲಿ ನಿಮಗೆ ಇದು ಸರಿಯಾಗಿ ಗೊತ್ತಿದ್ದರೆ ನಿಮ್ಮ ಕನ್ನಡದಲ್ಲಿ ಇದನ್ನು ಬಳಸೋದಕ್ಕೆ ಈಸಿ ಆಗ್ತದೆ. ನಾವು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ, ಔಷಧವನ್ನು ಉತ್ಪಾದನೆ ಮಾಡ್ತೇವೆ, ಫುಡ್ ಪ್ರಾಡಕ್ಟನ್ನು ನಾವು ಉತ್ಪಾದನೆ ಮಾಡ್ತೇವೆ, ವಸ್ತುಗಳನ್ನು ನಾವು ತಯಾರು ಮಾಡ್ತೇವೆ. ಕುರ್ಚಿಯನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ, ಪ್ರಾಡಕ್ಟ್ ಮಾಡೋದಿಲ್ಲ ನಾವು. ಸೊ ಇದು ಗೊತ್ತಿದೆ ನಿಮಗೀಗ. ಕಾರನ್ನು ಉತ್ಪಾದನೆ, ವಿಮಾನವನ್ನು ಉತ್ಪಾದನೆ ಅಂತ ಬರೀಬಾರ್ದು. ಆಹಾರವನ್ನು ಉತ್ಪಾದನೆ ಮಾಡ್ತೀವಿ ಅಂತ ಬರಿಬೋದು, ಔಷಧವನ್ನು ಉತ್ಪಾದನೆ ಮಾಡ್ತೀವಿ ಅಂತ ಬರಿಬೋದು. ಕಾರನ್ನು ಉತ್ಪಾದನೆ ಮಾಡ್ತೀವಿ ಅಂತ ಬರಿಬಾರ್ದು. ಕಾರನ್ನು ನಾವು ತಯಾರಿಕೆ ಮಾಡ್ತೀವಿ. ದೇರ್ ಆರ್ 2 ಸಪ್ರೇಟ್ ಆ್ಯಕ್ಟಿವಿಟೀಸ್. ಒಂದು ಮ್ಯಾನುಫ್ಯಾಕ್ಚರಿಂಗು, ಇನ್ನೊಂದು ಪ್ರೊಡಕ್ಷನ್ನು ಅನ್ನೋದು. ಅದಕ್ಕೆ ಫುಡ್ ಪ್ರೊಡಕ್ಷನ್ ಅಂತ ನಾವು ಬಳಸ್ತೇವೆ. ಕಾರು ಪ್ರೊಡಕ್ಷನ್ ಅಲ್ಲ, ಕಾರು ಮ್ಯಾನುಫ್ಯಾಕ್ಚರಿಂಗ್ ಅಂತ. ನೋಡಿ, ಇಲ್ಲಿ ಕೂಡ ವಾಹನಗಳ ಉತ್ಪಾದನಾ ವೆಚ್ಚದಲ್ಲಿ ಗಣನೀಯ ಏರಿಕೆ. ಉತ್ಪಾದನಾ ವೆಚ್ಚ ಅಲ್ಲದು, ತಯಾರಿಕಾ ವೆಚ್ಚ ಅನ್ನೋ ಪದವನ್ನು ಬಳಸಬೇಕು ನಾವು. ಇಲ್ಲಿ ನೋಡಿ, ಈಗ ಪರಮವೀರ ಚಕ್ರ ವಿಜೇತರಿಗೆ 1 ಕೋಟಿ ರೂಪಾಯಿ. ಇದು ವಿಜೇತರಲ್ಲ, ಇವರು ಪುರಸ್ಕೃತರು ಇವರು. ಇಲ್ಲಿ ಹಿನ್ನಡೆ ಅನ್ನೋ ಪದ ತಪ್ಪು ಅಂತ ಹೇಳಿದ್ನಲ್ಲ ನಿಮಗೆ. ಬಲ ಕ್ಲಿಪ್ಪಿಂಗಲ್ಲಿ ಹಿನ್ನಡೆ ಅನ್ನೋ ಪದ ಬಳಕೆಯಾಗಿದೆ. ಹಿನ್ನಡೆ ಅಲ್ಲ, ಅದು ಹಿನ್ನಡೆ ಅಂತ. ಹಿಂದೆ ನಡೆ, ಹಿನ್ನಡೆ ಆಗಬೇಕು. ಇಲ್ಲಿ ನೋಡಿ, ಮುನ್ನಡೆಸಲಿದ್ದಾರೆ ಅಂತ ಬರೆದಿದ್ದಾರೆ ಇವರು ಒಂದು ಕಡೆಗೆ. ಫಸ್ಟ್ ಪ್ಯಾರಾದಲ್ಲಿ ಪಕ್ಷವನ್ನು ಮುನ್ನಡೆಸಲಿದ್ದಾರೆ, ಅದು ಮುನ್ನಡೆಸಲಿದ್ದಾರೆ, ಮುಂದೆ ನಡೆಸಲಿದ್ದಾರೆ. ಸೊ ಇದು ಬಹಳ ಸಿಂಪಲ್ ಆಗಿದೆ ನೋಡಿ. ಈಗ ನೀವು ಮುಂದೆ ನಡೆಸಲಿದ್ದಾರೆ ಹೋಗಿ ಮುನ್ನಡೆಸಲಿದ್ದಾರೆ ಅಂತ ಬರೆದಾಗ ನೀವು ಮುನ್ನಡೆಸಲಿದ್ದಾರೆ ಅಂತ ಬರೆಯೋ ಪ್ರಶ್ನೆ ಬರೋದೇ ಇಲ್ಲ. ಆದರೆ ಇವರಿಗೆ ನೋಡಿ, ಈ ವರದಿ ಬರೆದವ್ರಿಗೆ ಮೊದಲನೇ ಪ್ಯಾರದಲ್ಲಿ ಮುನ್ನಡೆ ಅಂತ ಬರೀತಾರೆ. ಇಲ್ಲಿ 2ನೇ ಕಾಲಮ್ದಲ್ಲಿ ಫಸ್ಟು 2ನೇ ಸಾಲಲ್ಲಿ ಮುನ್ನಡೆ ಅಂತ ಬರೀತಾರೆ, ಮತ್ತೆ ಮುನ್ನಡೆ ಅಂತ ಬರಿತಾ ಹೋಗ್ತಾರೆ. ಕೊನೆಯದ ಸಾಲಿನಲ್ಲಿ ಕೂಡ ಮುನ್ನಡೆ ಅಂತ ಬರೆತಾ ಇದ್ದಾರೆ. ಈ ಕಾಪಿ ಬಗೆಗೆ ಇನ್ನೊಂದು ನಾನು ಹೇಳ್ಬೋದು ಅಂದರೆ, ನೀವು ಇದನ್ನು ವಿರಾಮವಾಗಿ ಓದುವಾಗ ಮೊದಲನೇ ಪ್ಯಾರಾವನ್ನೇ 1, 2, 3 ಮುಂದಿನ 4 ಪ್ಯಾರಾದಲ್ಲಿ ಕೂಡ ಮತ್ತೆ ಪುನರಾವರ್ತನೆ ಮಾಡಿದ್ದಾರೆ. ಈ ವರದಿಯನ್ನು ಅವರು 1 ಪ್ಯಾರಾದಲ್ಲಿ ಮುಗಿಸಿಬಿಡ್ಬೋದಿತ್ತು. ಇದು ಹೇಗೆ ಎಡಿಟ್ ಮಾಡಬೇಕು ಅನ್ನೋದಕ್ಕೆ ಕೂಡ ಒಂದು ನಿದರ್ಶನವಾಗಿ ಈ ಕಾಪಿಯನ್ನು ನಾವು ನೋಡಬೇಕು. ಪ್ರತಿಯೊಂದು ಪ್ಯಾರಾದಲ್ಲೂ ಸೇಮ್ ಥಿಂಗ್ ರಿಪೀಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಪ್ರಿಯಾಂಕಾ ಅವರು ಪಕ್ಷವನ್ನು ಮುನ್ನಡೆಸಲಿದ್ದಾರೆ ಅನ್ನೋದೊಂದು ಬಿಟ್ಟರೆ ಮತ್ತೆ ಯಾವುದೇ ಬೆಳವಣಿಗೆ ಅನ್ನೋದು ಈ ಕಾಪಿಯಲ್ಲಿ ಆಗಲ್ಲ. ಮತ್ತೆ ಅದನ್ನೇ ಒಂದು 4 ಪ್ಯಾರಾ ಅದೇನು ಜಾಗ ತುಂಬಿಸ್ಬೇಕಂತವ್ರು ಬರೆದಿದ್ದಾರೆ, ಏನು ಮಾಡಿದಾರೋ ಗೊತ್ತಿಲ್ಲ. ಅದರ ಬದಲು ಫಸ್ಟ್ ಒಂದು ಪ್ಯಾರಾ ಬರೆದು ಆ ಕಾಪಿಯನ್ನು ಮುಗಿಸಿಬಿಟ್ಟಿದ್ರೆ ಸಾಕಾಗಿತ್ತು ಅಂತ ಅನಿಸುತ್ತೆ. ಸೊ ಇದು ಕೌಶಲವನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಕುರಿತಂತೂ ಇದೊಂದು ಉದಾಹರಣೆಯಾಗಿದೆ ಅನ್ನೋ ಕಾರಣಕ್ಕಾಗಿ ನಾನು ಬಳಸಿದ್ದೇನೆ. ಒಂದು ಮುನ್ನಡೆ ಅನ್ನೋ ಪದ ಕೂಡ ತಪ್ಪಾಗಿದೆ ಅಂತೇಳಿ. ಇಲ್ಲಿ ನೋಡಿ, ವೈಯಕ್ತಿಕವಾಗಿ ಅನ್ನೋ ಪದವನ್ನು ಬಳಸಿದ್ದಾರೆ. ವೈಯಕ್ತಿಕ ಅನ್ನೋ ಪದ ಡಿಕ್ಷನರಿ ಇರಲಿಲ್ಲ, ಇರೋದು ಒಂದೇ ಪದ, ವೈಯಕ್ತಿಕವಾದದ್ದು. ಅದು ಅಂದರೆ ನನಗೆ ಸಂಬಂಧಪಟ್ಟದ್ದು, ನನ್ನ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅನ್ನೋದು ವೈಯಕ್ತಿಕವಾಗಿ ಅನ್ನೋ ಪದವನ್ನು ಬಳಸಿದ್ದಾರೆ. ಸೊ ಅದಕ್ಕೆ ವೈಯಕ್ತಿಕವಾಗಿ ಅಲ್ಲ, ಹೇಳುವಾಗ ಯಾಕೋ ವೈಯಕ್ತಿಕವಾಗಿ ಅಂತ ಹೇಳುವಂಥ ಒಂದು ರೂಢಿ ನಮ್ಮಲ್ಲಿ ಬೆಳೆದು ಬಂದಿದೆ. ಅದು ವೈಯಕ್ತಿಕವಾಗಿ ಅಂತ ಬಳಸಬಾರ್ದು, ವೈಯಕ್ತಿಕವಾಗಿ ಅಂತ ಬಳಸಬೇಕು. ಇನ್ನೊಂದು ಪತ್ರಿಕೆಯಲ್ಲಿ ಭಾಳ ಮುಖ್ಯವಾದ ಸಂಗತಿ ಇದು ಏನು ಅಂದರೆ, ತಲೆಬರಹ ಎಂಬ ಕಠಿಣ ಕೆಲಸ. ನಿಜವಾಗಲೂ ಅತ್ಯಂತ ಕಠಿಣವಾದ ಕೆಲಸ ಇದು. ತಲೆಬರಹ ಹೇಗಿರಬೇಕದು? ಅದು ಆಕರ್ಷಕವಾಗಿರಬೇಕು, ಹೊಳೆದಂತೆ ಇರಬೇಕು, ಅಂದರೆ ಫ್ಲ್ಯಾಶ್ ನಮೂನೆದಾಗಿರಬೇಕು ಅದು ಅಂತ ಹೇಳ್ತಾರೆ. ಒಂದು ಹೆಡ್ಡಿಂಗ್ ಅಂದರೆ, ಒಂದು ಮಾತಿದೆ, ನೀವು ನನಗೆ ಒಬ್ಬ ಒಳ್ಳೆಯ ಹೆಡ್ಡಿಂಗು ಕೊಡುವಂಥ ಒಬ್ಬ ವ್ಯಕ್ತಿಯನ್ನು ಕೊಟ್ಬಿಡಿ, ಮತ್ತೆ ನನಗೇನು ಬೇಕಾಗಿಲ್ಲ ಅಂತ ಹೇಳುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ನನಗೊಬ್ಬ ಗುಡ್ ಹೆಡ್ಡಿಂಗ್ ಕೊಡೋಂಥವನು ಒಂದು ನಮ್ಮ ಪತ್ರಿಕೆಯಲ್ಲಿದ್ದರೆ ಮತ್ತೇನು ನಮಗೆ ಬೇಕಾಗಿಲ್ಲ ಅಂತ ಹೇಳುವ ಜನರು ಕೂಡ ಇದ್ದಾರೆ. ಹಾಗಾಗಿ ಇದು ಒಳ್ಳೆ ಹೆಡ್ಡಿಂಗ್ ಕೊಡೋದು ಬಹಳ ಕಷ್ಟದ ಕೆಲಸ ಅದು. ಇಲ್ಲಿ ನನಗೆ ಅನೇಕ ತಪ್ಪು ಉದಾಹರಣೆಗಳನ್ನು ಕೊಡ್ತೇನೆ, ಮತ್ತು ಕೆಲವು ಒಳ್ಳೆಯ ಉದಾಹರಣೆಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಬರೀ ಕೆಟ್ಟದ್ದನ್ನೇ ಕೊಡಬಾರ್ದು, ಇದನ್ನು ಒಳ್ಳೆಯದನ್ನು ಉದಾಹರಣೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎರಡನ್ನು ಪ್ರಸ್ತಾಪ ಮಾಡಿದ್ದೇನೆ. ಸೊ ಅದಕ್ಕೆ TJS ಜಾರ್ಜ್ ಅಂತ ಅವರು ಒಬ್ಬರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ದ ಸ್ವೀಟ್ ಎಗನಿ ಆಫ್ ಹೆಡ್ಲೈನ್ಸ್ ಅಂತ ಒಂದು
ಮಾತನ್ನು ಹೇಳಿದೆ. ಅದು ಎಷ್ಟು ಕಷ್ಟದ ಕೆಲಸ ಅದು, ಅಂದರೆ ಒಂದು ಥರದ ಸಿಹಿ ಸಂಕಟ ಕೂಡ ಆಗಿರಬೇಕು ಅದು ಅಂತ, ಸಿಹಿ ಸಂಕಟ ಕೂಡ ಆಗಿರ್ತದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಒಂದು ಹೆಡ್ಡಿಂಗ್ ಏನಂದರೆ ನೀವು ಒಂದು ಸಿಂಗಲ್ ಕಾಲಮ್ ಹೆಡ್ಡಿಂಗ್ ಕೊಡಬೇಕು, ಒಂದು DC ಹೆಡ್ಡಿಂಗ್ ಕೊಡಬೇಕು, ಒಂದು 3 ಕಾಲಮ್ ಹೆಡ್ಡಿಂಗ್ ಕೊಡಬೇಕು, ಒಂದು 4 ಕಾಲಮ್ ಹೆಡ್ಡಿಂಗ್ ಕೊಡಬೇಕು, ಅದು 8 ಕಾಲಮ್ ಹೆಡ್ಡಿಂಗ್ ಕೊಡ್ಬೋದು. ಆದರೆ ಹೆಡ್ಡಿಂಗ್ ಕೊಡುವಾಗ ನಿಮಗೆ 8 ಕಾಲಮ್ ಹೆಡ್ಡಿಂಗನ್ನು ಸಿಂಗಲ್ ಕಾಲಮಿಗೆ ಕೊಡೋಕ್ಕೆ ಬರಲ್ಲ, ಸಿಂಗಲ್ ಕಾಲಮ್ ಹೆಡ್ಡಿಂಗನ್ನು 8 ಕಾಲಮಿಗೆ ಕೊಡೋಕ್ಕೆ ಬರಲ್ಲ, 2 ಕಾಲಮ್ ಹೆಡ್ಡಿಂಗನ್ನು 3 ಕಾಲಮಿಗೆ ಕೊಡೋಕ್ಕೆ ಬರಲ್ಲ. ಆ್ಯಕ್ಚುಲಿ ಅದು ಆ ಜಾಗಕ್ಕೆ ಫಿಟ್ ಇನ್ ಆಗಬೇಕು ಅಂತ ಹೇಳ್ತಾರೆ. ಅಷ್ಟು ಅಡಕವಾಗಿ ನೀವು ಹೆಡ್ಡಿಂಗನ್ನು ಕೊಡಬೇಕು. ಅದು ವಾಕ್ಯದ ರೀತಿಯಲ್ಲಿ ಇರಬಾರ್ದು. ಹಾಗೆ ನೋಡಿದರೆ ಒಂದು ಸ್ಕರ್ಟ್ ಥರ ಇರಬೇಕು ಅದು ಅಂತ ಹೇಳ್ತಾರೆ. ಏನು ಹೆಡ್ಡಿಂಗ್ ಅನ್ನೋದು, ಇದು ಸೆಕ್ಸಿಸ್ಟ್ ರಿಮಾರ್ಕ್ ಅಂತ ಯಾರೂ ಅಂದ್ಕೊಳ್ಬಾರ್ದು. ಸ್ಕರ್ಟ್ ಥರ ಇರಬೇಕು ಅಂತ, ಅದು ಚಿಕ್ಕದಾಗಿದ್ದಷ್ಟು ಅಂದರೆ ಕುತೂಹಲ ಹುಟ್ಟುವಷ್ಟು ಚಿಕ್ಕದಾಗಿರಬೇಕು, ಮಾನ ಮುಚ್ಚುವಷ್ಟು ದೊಡ್ಡದಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಹೆಡ್ಡಿಂಗು ಆಸಕ್ತಿ ಹುಟ್ಟುವಷ್ಟು ಚಿಕ್ಕದಾಗಿರಬೇಕು, ಅದರ ಜಾಗ ತುಂಬುವಷ್ಟು ದೊಡ್ಡದಾಗಿರಬೇಕು ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಒಂದನೇ ಹೆಡ್ಡಿಂಗು ಕೋವಿಡ್ ಬಳಿಕ ಹೆಚ್ಚಿದ ಮಹಿಳಾ ದೌರ್ಜನ್ಯ ಅನ್ನೋ ಪದ ಇಲ್ಲಿದೆ. ಇದು ಕಂಪ್ಲೀಟ್ಲಿ ರಾಂಗ್ ಹೆಡ್ಡಿಂಗ್ ಇದು. ಅಂದರೆ ಮಹಿಳೆಯರ ದೌರ್ಜನ್ಯ ಹೆಚ್ಚಾಯ್ತಾ ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಯ್ತಾ? ಇವ್ರಿಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಯಿತು ಅಂತ ಹೇಳಬೇಕಾಗಿದೆ, ಆದರೆ ಕೊಟ್ಟದ್ದು ಮಹಿಳಾ ದೌರ್ಜನ್ಯ ಅಂತಾಗಿದೆ. ಅಂದರೆ ಮಹಿಳೆಯರಿಂದ ದೌರ್ಜನ್ಯ ಆಗ್ತಾಯಿದೆ ಅಂತ ಅರ್ಥ ಆಗ್ಬೋದಲ್ವಾ? ಇದು ಸರಿಯಾದ ಹೆಡ್ಡಿಂಗಿನ ಲಕ್ಷಣ ಅಲ್ಲ. ಈ ಥರ ನೀವು ಹೆಡ್ಡಿಂಗು ಕೊಡಬಾರ್ದು. ಕೋವಿಡ್ ಬಳಿಕ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಿತು ಅಂತ ಕೊಡಿ, ಅಥವಾ ನೀವೇನಾದರೂ ಕೊಡಿ. ನೀವು ಜಾಗ ಕಡಿಮೆ ಇದೆ ಅಂತ ಹೇಳಿ ತಪ್ಪರ್ಥ ಬರುವ ಹೆಡ್ಡಿಂಗ್ ಕೊಡೋದಕ್ಕೆ ದೇರ್ ಶುಡ್ ನಾಟ್ ಬಿ ಎನಿ ರೂಮ್ ಫಾರ್ ಆಂಬಿಗ್ಯುಟಿ ಅಂತ ಹೇಳ್ತಾರೆ ಯಾವಾಗಲೂ. ಅದಕ್ಕೇ ನಮ್ಮ ಪತ್ರಿಕೆಯಲ್ಲಿ ಒಬ್ಬ ಸಂಪಾದಕ ಹೇಳೋದೇನೆಂದರೆ, ಒಳ್ಳೆ ಹೆಡ್ಡಿಂಗ್ ಕೊಡೋನೊಬ್ಬರಿದ್ದರೆ ಸಾಕಪ್ಪ, ನನ್ನ ಕೆಲಸ ಅರ್ಧ ಮುಗಿದೋಯ್ತು. ಯಾಕೆ ಅಂದರೆ ಅನೇಕ ಸಾರಿ ನಾವು ಪತ್ರಿಕೆ ಹೆಡ್ಡಿಂಗ್ಗಳನ್ನು ನೋಡಿನೇ ನಾವು ಪತ್ರಿಕೆಯನ್ನು ಓದೋಕ್ಕೆ ಶುರು ಮಾಡ್ತೇವೆ. ಈ ಪತ್ರಿಕೆ ಹೆಡ್ಡಿಂಗ್ದಲ್ಲೇ ಇಷ್ಟು ಕನ್ಫ್ಯೂಷನ್ ಇದ್ದರೆ ಉಳಿದ ಸುದ್ದಿನ ಯಾರು ಓದ್ತಾರೆ? ಹೆಡ್ಡಿಂಗು ಅದು ದ್ಯಾಟ್ ವಿಲ್ ಲೀಡ್ ದ ರೀಡರ್ ಟು ದಟ್ ಟೆಕ್ಸ್ಟ್. ಅದು ಆ್ಯಕ್ಚುಲಿ ಒಂದು ಕಿಂಡಿ ಇದ್ದ ಹಾಗೆ, ಒಂದು ಸುದ್ದಿಯನ್ನು ಓದೋದಕ್ಕೆ ಅದು ಲೀಡ್ ಮಾಡ್ತದೆ ನಮಗೆ. ಆದರೆ ಇದು ಏನಂದರೆ ನಿಮ್ಮನ್ನು ನೆಗೆಟ್ ಮಾಡ್ತದೆ, ಈ ಥರ ತಪ್ಪು ಹೆಡ್ಡಿಂಗು ನೆಗೆಟ್ ಮಾಡ್ತದೆ. ಇಲ್ಲಿ ಕೆಳಗಡೆಗೆ ಎರಡನೇದು ಈ ಕಡೆ ಒಂದು ಇರುವ ಕ್ಲಿಪ್ಪಿಂಗ್ನಲ್ಲಿ ಬನ್ನಂಜೆ ಸಾಹಿತ್ಯದ ಮೂಲಕ ಸತ್ಯ ಹೇಳಿದ ಶ್ರೇಷ್ಠರು ಯಾರು? ಬನ್ನಂಜೆ ಸಾಹಿತ್ಯದ ಮೂಲಕ ಬೇರೆ ಯಾರಾದರೂ ಸತ್ಯ ಹೇಳಿದಾರಾ, ಅಥವಾ ಬನ್ನಂಜೆಯವರೇ ಸಾಹಿತ್ಯದ ಮೂಲಕ ಸತ್ಯವನ್ನು ಹೇಳಿದಾರಾ? ಇದನ್ನು ಇಲ್ಲೇನು ಅಂದರೆ ಆ್ಯಕ್ಚುಲಿ ಬನ್ನಂಜೆಯವರು ಸಾಹಿತ್ಯದ ಮೂಲಕ ಸತ್ಯವನ್ನು ಹೇಳಿದ್ದಾರೆ ಅಂತ ಅವರಿಗೆ ವರದಿ ಓದಿದರೆ ಗೊತ್ತಾಗತ್ತೆ ನಮಗೆ. ಇಲ್ಲಿ ನಾವು ಬನ್ನಂಜೆ ಸಾಹಿತ್ಯದ ಮೂಲಕ ಅಂತ ಓದಬೇಕೆ ಅಥವಾ ಬನ್ನಂಜೆ ಸಾಹಿತ್ಯದ ಮೂಲಕ ಅಂತ ಓದಬೇಕೆ? ನಾವು ಹೇಗೆ ಓದಬೇಕು ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಬೋದಿತ್ತು ಅಂದರೆ, ಸಾಹಿತ್ಯ ಮೂಲಕ ಸತ್ಯ ಹೇಳಿದ ಶ್ರೇಷ್ಠ ಬನ್ನಂಜೆ. ಆವಾಗ ನೋಡಿ ಬನ್ನಂಜೆಯವರು ಎಷ್ಟು ದೊಡ್ಡವರು ಅಂತ ಗೊತ್ತಾಗ್ತದೆ. ಇಲ್ಲಿ ಬನ್ನಂಜೆ ಸಾಹಿತ್ಯದ ಮೂಲಕ ಅಂತ ಓದಬೇಕೆ, ಬನ್ನಂಜೆ ಸಾಹಿತ್ಯದ ಮೂಲಕ ಅಂತ ಓದಬೇಕು? ಎಲ್ಲಿ ನಿಲ್ಲಬೇಕು, ಎಲ್ಲಿ ಮುಂದುವರಿಬೇಕು? ಇಲ್ಲಿ ಕೂಡ ಇದು 9 ಅಧಿಕಾರಗಳಂತಿದೆ. ಹೆಡ್ಡಿಂಗ್ದಲ್ಲಿ 9 ಅಂತ ಅಂಕಿ ಬಳಸೋದಕ್ಕೆ ಅವಕಾಶ ಇದೆ, ಅದರ ಬಾಡಿಯಲ್ಲಿ ಅಂಕಿಯನ್ನು ಬಳಸಬಾರ್ದು ಅನ್ನೋ ಅಂಶವನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಇಲ್ಲಿ ನೋಡಿ, ಅನ್ಯ ಕೋಮಿನ ಜೋಡಿ ಮೇಲೆ ಹಲ್ಲೆ ಅನ್ನೋ ಪದವನ್ನು ಬಳಸಿದ್ದಾರೆ. ಇಲ್ಲಿ ಬಾಡಿಯಲ್ಲಿ ಈ ಪದವನ್ನು ಬಳಸಿದ್ದು ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಅನ್ಯ ಕೋಮು ಅಲ್ಲ, ಭಿನ್ನ ಕೋಮಿನ ಜೋಡಿ ಮೇಲೆ ಹಲ್ಲೆಯಾಗಿದೆ ಅನ್ನೋ ಪದವನ್ನು ಬಳಸಿದಾಗ ಅವಾಗ ಸರಿಯಾದ ಅರ್ಥ ಆಗ್ತದೆ. ಬಲಗಡೆ ಹೆಡ್ಡಿಂಗ್ ನೋಡಿ ನೀವು, ವಿಶ್ವದಲ್ಲೇ ಅತಿ ದುಬಾರಿ ಬೆಳೆದ ಬಿಹಾರದ, ಏನು ಬೆಳೆದವನು ಅತಿ ದುಬಾರಿ? ಏನು ಬೆಳೆದಿದ್ದಾನೆ? ವಿಶ್ವದಲ್ಲೇ ಅತಿ ದುಬಾರಿ ಬೆಳೆದ ಬಿಹಾರದ ರೈತ. ಮೋಸ್ಟ್ ಮಿಸ್ಲೀಡಿಂಗ್ ಆ್ಯಂಡ್ ರಾಂಗ್ ಹೆಡ್ಡಿಂಗ್ ಇದು. ಇಟ್ ಹ್ಯಾಸ್ ನೋ ಮೀನಿಂಗ್ ಎಟ್ ಆಲ್. ಇದಕ್ಕೆ ಯಾವ ಅರ್ಥವೂ ಇಲ್ಲ. ಅವ್ರು ಏನು ಮಾಡಿದ್ದಾರೆ ಅಂದರೆ, ತರಕಾರಿ ಬೆಳೆದಿದ್ದಾರಂಥವ್ರು, ಅದನ್ನು ನೀವು ಕಾಪಿ ಓದಿದ ಮೇಲೆ ತಿಳಿತದೆ ನಿಮಗೆ. ಆದರೆ ನೀವು ಹೆಡ್ಡಿಂಗ್ ಈ ಥರ ಕೊಟ್ಟರೆ ಕಾಪಿ ಯಾರು ಓದ್ತಾರೆ? ಯಾರು ಓದಲ್ಲ. ನೋಡಿ, ಇದು ಎರಡನೇ ಹೆಡ್ಡಿಂಗ್ ನೋಡಿ ನೀವು, ಎರಡು ಕಡೆ ಇರುವಂಥ ಗ್ರಾಹಕರಿಗೆ ಪ್ರತಿದಿನ ಕೋಳಿ ಮಾಂಸ ದರ ಮಾಹಿತಿ ಕೆಳಗಡೆಗೆ, ಮೇಲ್ಗಡೆಗೆ ಗ್ರಾಹಕರಿಗೆ ಪ್ರತಿದಿನ ನಾವು ಕೋಳಿ ಕೊಡ್ತೀವಿ ಅಂತ ತಿಳ್ಕೊಬೇಕಾ ನಾವು? ಎರಡನೇದು ನೋಡಿ, ಕಾರಿನ ಡೋರ್ಗೆ ಸಿದ್ದು, ಕೆಳಗೆ ಕೈ ಬೆರಳು ಸಿಕ್ಕಿದೆ ಅಂತೇಳಿ. ಮೇಲ್ಗಡೆ ಹೆಡ್ಡಿಂಗ್ದಲ್ಲಿ ಕಾರಿನ ಡೋರಲ್ಲಿ ಸಿದ್ದರಾಮಯ್ಯನವರೇ ಸಿಕ್ಕಿದ್ದಾರೆ ಅನ್ನೋದು ಅರ್ಥ ಬರಲ್ವಾ? ಕಾರಿನ ಡೋರ್ಗೆ ಸಿದ್ದು, ಕೆಳಗಡೆಗೆ ಕೈ ಬೆರಳು ಸಿಲುಕಿ ಗಾಯವಾಯಿತು ಅಂತ. ಈ ಥರ ಮಿಸ್ಲೀಡಿಂಗ್ ಆದಂಥ ಹೆಡ್ಡಿಂಗ್ ಇವೆಲ್ಲ ಇವು. ಇಲ್ಲಿ ನೋಡಿ, ಆಮ್ಲಜನಕ ಪೂರೈಸದಿದ್ದರೆ ಆರೋಗ್ಯ ಕೇಂದ್ರ ಬಾಗಿಲು. ಏನಂಗಂದರೆ ಬಾಗಿಲು ಹಾಕ್ತಾರೋ ತೆಗಿತಾರೋ ಅವರು? ಆಮ್ಲಜನಕ ಪೂರೈಸದಿದ್ದರೆ ಆರೋಗ್ಯ ಕೇಂದ್ರ ಬಾಗಿಲು, ಯಡಿಯೂರಪ್ಪ. ಈ ಕಡೆ ನೋಡಿ, ಇಲ್ಲಿ ಇನ್ನೊಂದಿದು ಬಾಡಿಯಲ್ಲಿ ಏನು ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಇದನ್ನು ಕೊಟ್ಟಿದ್ದೇನೆ. ಬಾಡಿಯಲ್ಲಿ ಈ ಥರ ಚೂ ಆಯೋಗ ಅಂತ ಕೊಡಬಾರ್ದು, ಚುನಾವಣಾ ಆಯೋಗ ಅಂತ ಬರೀಬೇಕು. ಹೆಡ್ಡಿಂಗ್ದಲ್ಲಿ ನೀವು ಚೂ ಆಯೋಗ ಅಂತ ಬೇಕಾದ್ರೆ ಕೊಡ್ಬೋದು ಅನ್ನೋ ಕಾರಣಕ್ಕಾಗಿ ಇದೊಂದು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಇಲ್ಲಿ ನೋಡಿ, ಆಸಾಮ್ಗೆ ಮಹಿಳಾ ವಿತ್ತ ಸಚಿವ ಏನಾಯ್ತದು? ಇವರು ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ಆಸಾಮ್ ಸಂಪುಟದಲ್ಲಿ ಮಹಿಳೆಗೆ ವಿತ್ತ ಖಾತೆಯನ್ನು ಕೊಡಲಾಗಿದೆ, ಅಥವಾ ಒಬ್ಬ ಹೆಣ್ಮಗಳಿಗೆ ವಿತ್ತ ಸಚಿವೆ ಆಗಿದ್ದಾಳೆ ಅಂಥೇಳಿ. ಇದು ಏನು ಆಸಾಮ್ಗೆ ಮಹಿಳಾ ವಿತ್ತ ಸಚಿವೆ ಅಂದರೆ ಏನು? ಮಹಿಳಾ, ಅದರ ಬದಲು ಇದು ಆಸಾಮ್ ಬರೆದು
ವಿತ್ತ ಖಾತೆ ಮಹಿಳೆಗೆ ಅಂತ ಬರೆದ್ರೆ ಹೆಚ್ಚು ಕ್ಲಿಯರ್ ಆಗ್ತದೆ. ತಲೆ ಕೆಡಿಸ್ಕೊಳ್ಳುವಾಗ ಹಾಕಬಾರ್ದು. ನೀವು ನಾನು ಮುಂಚೆ ಹೇಳಿದಾಗೆ ನೀವು ಮೇಕ್ ದ ಲೈಫ್ ಆಫ್ ದ ರೀಡರ್ ಸಿಂಪಲ್ ಅಂತ. ಇದನ್ನು ಓದಬೇಕಾದ್ರೆ ನಿಮಗೆ ಆಸಾಮ್ಗೆ ಮಹಿಳಾ ವಿತ್ತ ಸಚಿವೆ ಅಂತ ಓದಬೇಕಾದ್ರೆ ತಕ್ಷಣ ಅರ್ಥವಾಗಲ್ಲ. ತಕ್ಷಣ ಮೊದಲು ಅರ್ಥವಾಗಬೇಕು, ಅದೇ ಸರಳವಾಗಿರಬೇಕು ಅಂತೇಳಿ. ಇಲ್ಲಿ ನೋಡಿ, ಸರ್ಕಾರದ ಕ್ರಮ ಕೋರ್ಟ್ ಅಂತಿಮ ಆದೇಶಕ್ಕೆ ಒಳಪಡಲಿದೆ. ಎಲ್ಲಿ ನಿಲ್ಲಬೇಕು ನಾವೀಗ? ಕೋರ್ಟ್ ಅಂತಿಮ ಆದೇಶಕ್ಕೆ ಸರ್ಕಾರದ ಕ್ರಮ ಒಳಪಡಿ. ಸರ್ಕಾರ ಯಾವುದೋ ಒಂದು ತೀರ್ಮಾನ ಮಾಡಿದೆ, ಆದರೆ ಆ ತೀರ್ಮಾನ ಯಾವುದಕ್ಕೆ ಅಧೀನವಾಗಿರ್ತದೆ ಅಂದರೆ ಕೋರ್ಟ್ ಯಾವುದೋ ಒಂದು ಆ ಬಗೆಗೆ ಇರುವ ವಿವಾದಕ್ಕೆ ಒಂದು ತೀರ್ಪನ್ನು ಕೊಡ್ತದೆ, ಆ ತೀರ್ಪಿಗೆ ಅದು ಒಳಪಟ್ಟಿರ್ತದೆ ಅಂತ ಅವ್ರು ಹೇಳಬೇಕಾಗಿದೆ. ಇಲ್ಲಿ ಏನು ಬರೆದಿದ್ದಾರೆ? ಸರ್ಕಾರದ ಕ್ರಮ ಕೋರ್ಟ್. ಇದೆಲ್ಲ ಬ್ಯಾಡ್ ಕಟ್ಸ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಮುಂದೆ ಕೊಡೋದು ಉದಾಹರಣೆ ನೋಡಿದ್ರೆ ನಿಮಗೆ ಗಾಬರಿ ಆಗ್ಬೋದು. ಮೇಲ್ಗಡೆನೂ ಕೂಡ ಕಾರ್ ಡೋರ್ಗೆ ಸಿದ್ದು ಅನ್ನೋದು ಕೂಡ ಬ್ಯಾಡ್ ಕಟ್ಟೆ. ಅದು ಅಂದರೆ ಒಂದು ಹೆಡ್ಡಿಂಗ್ ಕೊಡುವಾಗ ನಿಮಗೆ 2 ಕಾಲಮ್ ಹೆಡ್ಡಿಂಗ್ ಕೊಡಬೇಕಾಗಿದೆ ಅಂಥೇಳಿ ನೀವು ಎಲ್ಲೆಲ್ಲೋ ನಿಲ್ಲಿಸೋದಕ್ಕೆ ಅಥವಾ ಎಲ್ಲೆಲ್ಲೋ ಕಟ್ ಮಾಡೋದಕ್ಕೆ ನಿಮಗೆ ಆಗೋದು, ಅದು ನಿಮಗೆ ಅದಕ್ಕೆ ಅವಕಾಶ ಅಥವಾ ಅನುಮತಿ ಇಲ್ಲ. ಇದನ್ನೇ ಹೆಡ್ಡಿಂಗನ್ನು ಇನ್ನೊಂದು ಪತ್ರಿಕೆ ಹೇಗೆ ಸರಿಯಾಗಿ ಕೊಟ್ಟಿದೆ ಅಂತ ನೋಡಿ. ಅಂತಿಮ ತೀರ್ಪು ವ್ಯಾಪ್ತಿಗೆ ಸರ್ಕಾರದ ಕ್ರಮ, ಇದು ಸರಿಯಾದ ಹೆಡ್ಡಿಂಗು. ಇವರು 3 ಕಾಲಮ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಅಥವಾ 4 ಕಾಲಮ್ ಆಗ್ಬೋದು ಇದು. ಆದರೆ ಇಟ್ ಗಿವ್ಸ್ ಮೀನಿಂಗ್, ಯಾವ ಗೊಂದಲವೂ ಆಗೋದಿಲ್ಲ ನಿಮಗೆ. ಸರಿಯಾಗಿ ನೋಡಿ, ಅಂತಿಮ ತೀರ್ಪು ನಾವು ಕೊಡ್ತೇವೆ, ಅದು ಸರ್ಕಾರದ ಕ್ರಮ ಇದೆಯಲ್ಲ, ಅದು ನಮ್ಮ ತೀರ್ಪಿಗೆ ಒಳಪಟ್ಟಿರ್ತದೆ ಅಂತ ಅವರು ಅದರಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ, ಇದು ಅಂತೂ ಭಾಳ ಅತ್ಯಂತ ಗಾಬರಿ ಹುಟ್ಟಿಸ್ತಕ್ಕಂಥ ಒಂದು ಹೆಡ್ಡಿಂಗ್ ಇದು. ಕಳಪೆ ಗುಣಮಟ್ಟದ ಪಡಿತರ ವಿತರಣೆಗೆ ಕ್ರಮ ಅಂತ ಜಿಲ್ಲಾಧಿಕಾರಿ YS ಪಾಟೀಲ್ ಹೇಳಿದಾರಂತೆ. ಇದು ಕಳಪೆ ಗುಣಮಟ್ಟದ ಪಡಿತರ ವಿತರಣೆಗೆ ಅವರು ಕ್ರಮ ಕೈಗೊಳ್ತಾರಾ, ಅಥವಾ ಕಳಪೆ ಗುಣಮಟ್ಟದ ಪಡಿತರವನ್ನು ವಿತರಣೆ ಮಾಡಿದರೆ ಕ್ರಮ ತೆಗೆದುಕೊಳ್ತಾರಾ? ಈ ಪತ್ರಿಕೆಯ ಪ್ರಕಾರ ನೀವು ಕಳಪೆ ಗುಣಮಟ್ಟದ ಪಡಿತರವನ್ನು ವಿತರಣೆ ಮಾಡೋದಕ್ಕೆ ಕ್ರಮ ಕೈಗೊಳ್ತಾರೆ. ಮತ್ತು ಅವರು ಜಿಲ್ಲಾಧಿಕಾರಿಯಾಗಿ ಯಾಕಿರಬೇಕು? ಅವ್ರು ಇರಬಾರ್ದಲ್ಲಿ. ಕಳಪೆ ಗುಣಮಟ್ಟದ ಪಡಿತರವನ್ನು ವಿತರಣೆ ಮಾಡೋದೇ ಜಿಲ್ಲಾಧಿಕಾರಿ ಕೆಲಸ ಆದರೆ ಹಿ ಶುಡ್ ನಾಟ್ ಬಿ ದೇರ್. ಅವರು ಕೆಲಸ ಬಿಟ್ಟು ಹೊರಗಡೆ ಹೋಗೋದು ಒಳ್ಳೆಯದು. ಆದರೆ ಆ್ಯಕ್ಚುಲಿ ಅವರು ಹಾಗೆ ಹೇಳಿಲ್ಲ. ನಾವು ಕಳಪೆ ಗುಣಮಟ್ಟದ ಪಡಿತರ ವಿತರಣೆ ಮಾಡಿದ್ರೆ ನಿಮ್ಮ ಕ್ರಮ ತೊಗೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಹೊರತಾಗಿ ಇದು ಪತ್ರಿಕೆಯ ತಪ್ಪು, ಹೊರತಾಗಿ ಜಿಲ್ಲಾಧಿಕಾರಿಯ ತಪ್ಪಲ್ಲ. ಇದು ನೋಡಿ, ಇದು ಗುಡ್ ಹೆಡ್ಡಿಂಗ್. ಇದು ರೊನಾಲ್ಡೋ ಜಲಪ್ರೇಮ ಸೃಷ್ಟಿದ ಕೋಲಾಹಲ ಅಂಥೇಳಿ. ಇದು ಏನಾಗ್ತದೆ ಅಂದರೆ, ಈ ರೊನಾಲ್ಡೋ ಅವ್ರ ಮುಂದೆ ತಮಗೆಲ್ಲ ಗೊತ್ತಿರಬೇಕು, ಕೋಕಾ ಕೋಲಾದ 2 ಬಾಟೆಗಳನ್ನು ಇಟ್ಟಾಗ ಅವರು ಅದನ್ನು ಪಕ್ಕಕ್ಕೆ ಜರುಗಿಸಿ ಕುಡಿಯುವ ನೀರನ್ನು ಕುಡಿತಾರೆ. ಅದು ಅದರಿಂದಾಗಿ ಕೋಕಾ ಕೋಲಾದ್ದು ಮಾರುಕಟ್ಟೆಯ ಷೇರು ಮಾರುಕಟ್ಟೆಯಲ್ಲಿ ಬಿದ್ದು ಹೋಗ್ತದೆ. ಹಾಗಾಗಿ ಇವ್ರು ಏನು ಬರೆದಿದ್ದಾರೆ? ರೊನಾಲ್ಡೋ ಜಲಪ್ರೇಮ ಸೃಷ್ಟಿಸಿದ ಕೋಲಾ ಕೋಟ್ ಮಾಡಿ ಹಲ ಅಂತ ಬರೆದಿದ್ದಾರೆ. ಇದು ಭಾಳ ಅರ್ಥಪೂರ್ಣವಾದ ಹೆಡ್ಡಿಂಗ್ ಇದು. ಹಾಗಾಗಿ ಇದು ಇದು ನೋಡಿ, ಇದನ್ನು ಬರೀಬೇಕಾದ್ರೆ ಅವ್ರು ತುಂಬ ಯೋಚನೆ ಮಾಡಬೇಕು, ಏನು ಬರೀಬೇಕು ಅಂತ ಯೋಚನೆ ಮಾಡಿ. ಇದೊಂದು ಫ್ಲ್ಯಾಶ್ ನಮೂನೆಯ, ನಾನು ಮುಂಚೆ ಹೇಳಿದ್ನಲ್ಲ ನಿಮಗೆ, ಹೊಳೆದ ಹಾಗೆ ಕಾಣುವಂಥ ಒಂದು ಹೆಡ್ಡಿಂಗ್ ಇದು. ಇನ್ನೊಂದು ಇದು ಒಂದು ಒಳ್ಳೆಯ ಹೆಡ್ಡಿಂಗು. BJPಯಲ್ಲಿ ಭಿನ್ನಮತ ಇರುವಾಗ ಜನ ಬಂದು, ಶಾಸಕರು ಬಂದು ಅಹವಾಲು ಕೊಡದೆ ಒಂದು ದೊಡ್ಡ ಅವರಿಗೆ ಸವಾಲು. ಅದನ್ನು ಅಹವಾಲನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದು, ಅದಕ್ಕೆ ಅಹವಾಲು ಅನ್ನೋದು ಸವಾಲು ಅನ್ನೋ ಪದವನ್ನು, ಇದು ಪನ್ ಕೂಡ ಭಾಳ ಮುಖ್ಯವಾದದ್ದು ಪತ್ರಿಕೆಯ ಹೆಡ್ಡಿಂಗ್ದಲ್ಲಿ. ಹಿಂದೆ ಒಂದು ಕಾಲದಲ್ಲಿ ಒಂದು ಪತ್ರಿಕೆ ಪನ್ ಮಾಡೋದನ್ನೇ ಅದು ಬಳಸ್ತಾ ಇತ್ತು. ಈಗ ಪನ್ ಮಾಡೋದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ಬಣ್ಣದ ಅಕ್ಷರಗಳನ್ನು ಬಳಸ್ತಾರೆ. ಅದನ್ನು ನಾನು ಮುಂದೆ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ BSY ಪರ ಅರುಣ ರಾಗ ಅಂತ. ಇಲ್ಲಿ ಯಾರಂದರೆ ಅರುಣ್ ಸಿಂಗನ್ನವರು ವೀಕ್ಷಕರು ಬಂದಿರ್ತಾರೆ. ಅವರ ಪರವಾಗಿ ಅವರು ಇದ್ದದರಿಂದಾಗಿ, ಅಥವಾ ಅವರ ಬಗೆಗೆ ಬೆಂಬಲ ಸೂಚಿಸುವ ಮಾತುಗಳನ್ನು ಹೇಳಿದ್ದರಿಂದಾಗಿ BSY ಅವರಿಗೆ ನಿರಾಳವಾಗಿದೆ ಅನ್ನೋ ಕಾರಣಕ್ಕೆ ಇದು BSY ಪರ ಅರುಣ ರಾಗ. ಅರುಣ ಅನ್ನೋದು ಬೆಳಗು ಅಂತೂ ಆಗ್ತದೆ, ಅಥವಾ ಅರುಣ ಅನ್ನೋ ವ್ಯಕ್ತಿ ಕೂಡ ಆಗ್ತದೆ. ಮತ್ತು ಅರುಣ ಅನ್ನೋದು ಒಂದು ಉಲ್ಲಾಸಕರವಾದಂಥ ಒಂದು ಸಂಗತಿ. ಆದ್ದರಿಂದ ಇಲ್ಲಿ ಇದು ಕೂಡ ಒಂದು ಭಾಳ ಒಳ್ಳೆಯ ಹೆಡ್ಡಿಗೂ. ಇಲ್ಲಿ ಪನ್ ಮಾಡಿದ್ದಾರೆ ಅವರು, ಅರುಣ ಅನ್ನೋದನ್ನು ಪನ್ ಮಾಡಿದ್ದಾರೆ. ಸೊ ಹಾಗಾಗಿ ರಾಗ ಅಂದರೆ ಅವ್ರ ಪರವಾಗಿ ಇವರು ಹಾಡು ಹೇಳಿದ್ದಾರೆ ಅನ್ನೋ ಅರ್ಥವೂ ಬರ್ತದೆ. ಇನ್ನು ಇದು ಭಾಳ ಅತ್ಯುತ್ತಮವಾದ ಹೆಡ್ಡಿಂಗ್ ಇದು. ಕಾಣದ CM ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ. ಇನ್ನೂ ಚುನಾವಣೆ ಆಗೋದೇ 1.5 ವರ್ಷ 2 ವರ್ಷ ಇದೆ. ಆದರೆ ಈಗಲೇ ಆ ಪಕ್ಷದಲ್ಲಿ ಕಿತ್ತಾಟ ನಡೆದಿದೆ ಅನ್ನೋದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಕಾಣದ CM ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ. ಈಗೇನೋ ನಾಳೆ ಇವರು ಆಯ್ಕೆಯಾಗಿ ಬಂದಿದ್ದಾರೆ, ಯಾವುದೇ ಪಾರ್ಟಿಯವರು ಇಲ್ಲಿ ಉದಾಹರಣೆ ಕೊಡ್ತಿರೋದು ನಾನೀಗ, ಅವರೆಲ್ಲ MLAಗಳು ಆಯ್ಕೆಯಾಗಿ ಬಂದರೆ ಅವರು ನಾನು ಆಗ್ತೀನಿ ನೀನು ಆಗ್ತೀನಿ ಅಂತ ಅನ್ನೋದು ಒಂದು ಸಹಜವಾದ ಸಂಗತಿಯಾಗುತ್ತದೆ. ಯಾರಾದರೂ ಆ ಥರ ನಾನು ಮುಖ್ಯಮಂತ್ರಿ ಆಗಬೇಕಂತ ಬಯಸೋದು ಕೂಡ ಸಹಜವಾಗಿದೆ. ಬಟ್ ವೆರಾಸ್ ಹಿಯರ್ ಯಾವಾಗ ಚುನಾವಣೆ ನಡೀತದೋ, ಯಾರು ಆಯ್ಕೆಯಾಗಿ ಬರ್ತಾರೋ ಆ ವಿಷಯವೇ ನಮಗಿನ್ನೂ ಖಚಿತವಾಗಿ ಗೊತ್ತಿಲ್ಲ. ಅಂಥ ಟೈಮ್ದಲ್ಲಿ ಇವರು ಕಿತ್ತಾಟ ಮಾಡ್ತಾ ಇದ್ದಾರೆ ಅಂತ ಆ ಪತ್ರಿಕೆ ಏನು ಮಾಡಿದೆ, ಹೆಡ್ಡಿಂಗ್ ಕೊಟ್ಟಿದೆ. ಇಲ್ಲಿ ಕೂಡ ಪನ್ನಾಗಿದೆ, ಕೈಗಾರಿಕೆಗೆ ಕಬ್ಬಿಣ ಕಡಲೆ. ಅಂದರೆ ಕಬ್ಬಿಣದ ಬೆಲೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಅವ್ರಿಗೆ ಅದು ಕಡಲೆಯಾಗಿದೆ. ಒಂದು
ಕಬ್ಬಿಣ ಅನ್ನೋದು ಕಠಿಣವಾದದ್ದು, ಅದು ಅಗಿಯೋದಕ್ಕೆ ಬಹಳ ಕಷ್ಟ ಅನ್ನೋದು. ಕಡಲೆ ಕೂಡ ಅದೇ ಥರ. ಕಡಲೆ ನೀವು ತಿಂದುಬಿಟ್ರೆ, ಅದು ಒಣಗಿದ ಕಡಲೆ ತಿಂದುಬಿಟ್ರೆ ನಿಮ್ಗೆ ಹಲ್ಲಿಗೆ ನೋವಾಗುತ್ತಲ್ಲ, ಅದಕ್ಕೆ ಅದು ಕಬ್ಬಿಣದ ಕಡಲೆ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಆಗಲೂ ಕಠಿಣವಾಗಿರೋದನ್ನು ಕಬ್ಬಿಣದ ಕಡಲೆ ಅನ್ನೋ ಪದವನ್ನು ಬಳಸ್ತೇವೆ. ಸೊ ಇಲ್ಲಿ ಅವರು ಕಬ್ಬಿಣ ಅನ್ನೋದನ್ನು ಕೆಂಪು ಅಕ್ಷರಗಳಲ್ಲಿ ಬಳಸೋ ಮೂಲಕ ಒಂದು ಒಳ್ಳೆಯ ಹೆಡ್ಡಿಂಗನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದರೆ. ಸೊ ಹೀಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಒಂದು ಪದವನ್ನು ಪನ್ ಮಾಡೋ ಮೂಲಕ, ಅದಕ್ಕೆ ಪನ್ ಮಾಡೋ ಬದಲು ಒಂದು ಬೇರೆ ಬಣ್ಣವನ್ನು ಕೊಡೋ ಮೂಲಕ ಅದನ್ನು ಆಕರ್ಷಕವಾಗಿ ಮಾಡೋದು ಕೂಡ ಒಂದು ಒಳ್ಳೆಯ ವರದಿಗಾರಿಕೆಯ ಕಲೆ ಕೂಡ ಆಗಿದೆ. ಇಲ್ಲಿ ನೋಡಿ, ಅತ್ಯಂತ ಅಪಾಯಕಾರಿಯಾದಂಥ ಹೆಡ್ಡಿಂಗ್ ಇದು. ಇದು ಸಿದ್ದು ಕಾರ್ ಡೋರ್ಗೆ ಸಿಕ್ಕುವಂಥ ಸಿದ್ದುಕ್ಕಿಂತ ಇದು ಭಾಳ ಅತ್ಯಂತ ಅಪಾಯಕಾರಿಯಾದಂಥ, ಅತ್ಯಂತ ಆಭಾಸಕಾರಿಯಾದಂಥ ಇದು ಹೆಡ್ಡಿಂಗ್. ಇದು 25% ಅಗ್ಗದ ದರದಲ್ಲಿ ಹೆಣ್ಣು, ಕೆಳಗಡೆಗೆ ಕರು ವಿತರಣೆ ಅಂತ ಬರೆದಿದ್ದಾರೆ. ಹೀಗೆ ಬರಿಬಾರ್ದು. ಇದು ನನ್ನ ಪ್ರಕಾರ ವೆರಿ ಬ್ಯಾಡ್ ಹೆಡ್ಡಿಂಗ್. ಇದು ಈ ಥರ ಬರೆಸಬಾರ್ದು. ಇದು ಅತ್ಯಂತ ಕೆಟ್ಟದಾಗಿ ಭಾಷೆಯ ದುರುಪಯೋಗ ಕೂಡ ಇದು ಅಂತ ಹೇಳ್ಬೋದು ನಾವು. ಇಲ್ಲಿ ಪ್ರಭು ಚವ್ಹಾಣ್ ಅಂತಿದೆ, ಅದನ್ನು ಪ್ರಭು ಚವ್ಹಾಣ್ ಅಂತ ತೆಗೆದು ಚವ್ಹಾಣ್ ಮಾಡಿದರೂ ಕೂಡ ನಡೀತಿತ್ತು. ಇಲ್ಲಿ ಕೆಳಗಡೆ ಹೆಣ್ಣನ್ನು ತಂದು ಕೆಳಗಡೆ ತಂದು 20% ಅಗ್ಗದ ದರದಲ್ಲಿ ಹೆಣ್ಣು ಕರು ವಿತರಣೆ ಅಂತ ಮಾಡಿದರೆ ಸರಿ ಹೋಗ್ತಿತ್ತು. ಅವಾಗ ಪ್ರಭು ಅಂತಾದರೂ ಕೊಡ್ಬೋದಿತ್ತು, ಚವ್ಹಾಣ್ ಅಂತ ಕೊಡಬೇಕು. ಪ್ರಭು ಚವ್ಹಾಣ್ ಅಂತ ಕೊಡಬೇಕಾದ ಅಗತ್ಯ ಇರಲಿಲ್ಲ. ಅವಾಗ ಹೆಣ್ಣು ಕೆಳಗಡೆ ಬಂದರೆ ಅದರ ಅರ್ಥವೇ ಬೇರೆ ಆಗ್ತಿತ್ತು. ಮೇಲ್ಗಡೆ ಇರೋದ್ರಿಂದ ಅದರ ಅರ್ಥವೇ ಬೇರೆ ಆಗ್ತದೆ. 75% ದರದಲ್ಲಿ ಹೆಣ್ಣನ್ನು ಕೊಡ್ತಾರೆ ಅನ್ನೋ ಅರ್ಥ ಬರ್ತದೆ. ಇದು ವೆರಿ ಮೋಸ್ಟ್ ಅನ್ಚಾರಿಟೇಬಲ್ ಆದಂಥ ಒಂದು ಹೆಡ್ಡಿಂಗ್ ಅಂತ ನಾವು ಇಲ್ಲಿ ತಿಳ್ಕೊಬೋದು. ಸೊ ವರದಿಗಾರರು ಅಥವಾ ಸಂಪಾದಕರು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಹೇಗೆ ಅನ್ನೋ ಕುರಿತಂತೆ ಕೂಡ ನಾವು ಚರ್ಚೆ ಮಾಡ್ಬೋದು ಅಂತ ಕಾಣ್ತದೆ. ಇದು ಬಹಳ ಅಗತ್ಯವಾದ ಸಂಗತಿ ಇದು ಅಂತ ನಾನು ಇಲ್ಲಿ ಹೇಳೋದಕ್ಕೆ ಬರೆಸ್ತೇನೆ. ಬರವಣಿಗೆಯ ಮೂಲ ಸಂಗತಿಗಳು ಯಾವುದು? ಮೊದಲು ಬರವಣಿಗೆಯ ಮೂಲ ಸಂಗತಿ ಯಾವುದು ಅಂತಂದರೆ, ನಾವು ಮುಖ್ಯವಾಗಿ ತಿಳ್ಕೊಬೇಕಾದದ್ದು ಅತ್ಯಂತ ಸರಳವಾಗಿ, ಆಮೇಲೆ ಚೆನ್ನಾಗಿ ಅರ್ಥವಾಗುವ ಹಾಗೆ ಸಿಂಪಲ್ಲಾಗಿ ಬರೆಯೋದು ಭಾಳ ಬರವಣಿಗೆಯ ಮೂಲ. ಸಿ ಅಗೇನ್ ಐ ಟೆಲ್ ಯು, ಇದು ಕಮ್ಯುನಿಕೇಟ್ ಮಾಡಬೇಕಾದದ್ದು ಬಹಳ ಮುಖ್ಯವಾದ ಸಂಗತಿ. ಇದು ಯಾರಿಗೆ? ಓದುಗರಿಗೆ ಬರವಣಿಗೆಯನ್ನು ನಮಗೆ ತಿಳಿಯುವ ಹಾಗೆ ಬರಿಬೇಕಾದದ್ದು ಮೂಲ ಸಂಗತಿ ಇದು. ಆದರೆ ಇದು ಅಷ್ಟು ನಾನು ಈ ಮೇಲ್ಗಡೆಗೆ ಇದು ಪ್ರಾಥಮಿಕ ಸಂಗತಿ, ಆದರೆ ಸುಲಭವಲ್ಲ ಅಂತ ಉದ್ದೇಶಪೂರ್ವಕವಾಗಿ ಬರೆದಿದ್ದೇನೆ. ನಾವು ಇದುವರೆಗೆ ಹಿಂದೆ ಕೊಟ್ಟ ಅನೇಕ ಉದಾಹರಣೆಗಳು, ಹೇಗೆ ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ, ತಪ್ಪು ಶಬ್ದಗಳನ್ನು ಹೇಗೆ ಬಳಸ್ತಾ ಇದ್ದೀವಿ, ತಪ್ಪು ರೂಪಗಳನ್ನು ಹೇಗೆ ಬಳಸ್ತಾ ಇದ್ದೀವಿ, ಎಲ್ಲಿ ಯಾವುದನ್ನು ಬಳಸಬಾರ್ದು ಅಲ್ಲಿ ಯಾಕೆ ಬಳಸ್ತಾ ಇದ್ದೀವಿ, ನಾವು ಇದನ್ನು ಅಪಭ್ರಂಶವಾಗುವಂಥ ಪದಗಳನ್ನು ಹೇಗೆ ಬಳಸ್ತಾ ಇದ್ದೀವಿ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ಕೊಟ್ಟಿದ್ದೇನೆ. ಅದೇ ಕಾರಣಕ್ಕಾಗಿ ಇದು ಯಾವುದು ಚೆನ್ನಾಗಿ ಅರ್ಥವಾಗುವ ಹಾಗೆ ಸುಲಭವಾಗಿ ಸಂವಹನವಾಗಿ ಬರೆಯೋದು, ಇಟ್ಸ್ ಅ ಮೋಸ್ಟ್ ಎಲಿಮೆಂಟರಿ ಆದ ಥಿಂಗ್, ಬಟ್ ದಟ್ಸ್ ನಾಟ್ ಈಸಿ. ಅದು ಅಷ್ಟು ಸುಲಭವಾದ ಸಂಗತಿ ಅಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳೋದಕ್ಕೆ ನಾನು ಬರಿತೇನೆ. ಇದು ಏನಂದರೆ, ವಾಕ್ಯ ರಚನೆ ಮಾಡೋದು ಹೇಗಿರ್ಬೋದು, ಶಬ್ದಗಳನ್ನು ಬಳಕೆ ಮಾಡೋದು ಹೇಗೆ ಅನ್ನೋದಿರ್ಬೋದು, ಅದೆಲ್ಲ ಈಗ ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೇನೆ. ಅದಕ್ಕೆ ತಯಾರಿ ಮಾಡ್ಕೊಳ್ಳೋದು ಹೇಗೆ? ಹಾಗಾದರೆ ತಯಾರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ನಾವು ಮೊದಲು ಭಾಷೆಯ ಮೂಲ ಸಂಗತಿಗಳನ್ನು ನಾವು ತಿಳ್ಕೊಂಡ್ರೆ, ಹೇಗೆ ವಾಕ್ಯ ರಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಆವಾಗ ಅದು ಸಿಂಪಲ್ ಆಗ್ತದೆ. ಆ ಸಂಗತಿಗಳನ್ನು ಕೂಡ ನಾನು ಆರಂಭದಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನಾನು ಹೇಗೆ ನಾವು ಬರೀಬೇಕು, ಪದವನ್ನು ಹೇಗೆ ಬರೆಸಬೇಕು, ಶಬ್ದಗಳನ್ನು ಸರಿಯಾದ ರೂಪಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ. ಇದಕ್ಕೆ ಯಾವಾಗಲೂ ಇದು ಬರವಣಿಗೆ ಅನ್ನೋದು, ಉತ್ತಮ ಬರವಣಿಗೆ ಅನ್ನೋದು ನಿಮಗೆ ಓವರ್ನೈಟ್ ಅದು ಬರೋದಿಲ್ಲ. ನಾನೇ ಆಗಿನ ಕಾಲದ ಉದಾಹರಣೆಗಳನ್ನು ನಿಮಗೆ ಹೇಳ್ಬೋದಾದರೆ, ನಾವು ಚಿಕ್ಕವರಿದ್ದಾಗ ನಮಗೆ ಮನೆಗಳಲ್ಲಿ ನೀವು ಶುದ್ಧಬರಹ ಬರಿಬೇಕು ಅಂತ ಹೇಳ್ತಾಯಿದ್ರು. ಆಗ ನಮ್ಮ ಪಠ್ಯಪುಸ್ತಕಗಳನ್ನು ಇಟ್ಕೊಂಡು ನಾವು ಅದರದ್ದು ಒಂದು ಪಾಠವನ್ನು ಅಥವಾ ಒಂದು ಪುಟವನ್ನು ಅಥವಾ 2 ಪುಟವನ್ನು ನಾವು ಬರೆದು ಏನು ಮಾಡ್ತಿದ್ದೋ, ನಮಗೆ ಹಿರಿಯರಿಗೆ ತೋರಿಸ್ತಿದ್ದೋ. ನಾವು ಈ ಪಾಠದಲ್ಲಿ ಒಂದು 2-3 ಪ್ಯಾರಾದಲ್ಲಿ ಏನೋ ಒಂದು ಕಥೆಯನ್ನು ಅಥವಾ ಏನೋ ಸಂಗತಿಯನ್ನು, ವಿಷಯವನ್ನು ಹೇಳಿರ್ತಾರೆ. ಯಾಕೆ ಇದನ್ನು ನಾನು ನಿಮ್ಗೆ ಹೇಳ್ತೇನೆ ಅಂದರೆ, ಈಗ ಮುನ್ನಡೆ ಅನ್ನೋ ಪದವನ್ನು ಮುನ್ನಡೆ ಅಂತ ಬರೆದಿದ್ದಾರೆ ಅವರು. ಎರೇಡು ಅನ್ನೋ ಪದವನ್ನು ಬಳಸಿದ್ದಾರೆ, ಅಪ್ರಾಕಾರ ಅನ್ನೋ ಪದವನ್ನು ಬಳಸಿದ್ದಾರೆ, ಅಮೂಲಾಗ್ರ ಅನ್ನೋ ಪದವನ್ನು ಬಳಸಿದ್ದಾರೆ, ಈ ಥರ ವೈವಿಧ್ಯತೆ ಅನ್ನೋ ಪದವನ್ನು ಬಳಸಿದ್ದಾರೆ. ಅನೇಕ ತಪ್ಪುಗಳನ್ನು ನಾವು ಬಳಸಿದ್ದನ್ನು ನಾವು ಹಿಂದೆ ನೋಡಿದ್ದೇವೆ. ಶುದ್ಧ ಬರಹ ನೀವು ಅದಕ್ಕೇ ಶುದ್ಧ ಬರಹ ಅಂತ ಅವಾಗ ಒಂದು ಇತ್ತು, ಅದು ಏನೋ ಒಂದು ಪ್ರಾಕ್ಟೀಸ್ ಅಂತ ಇತ್ತದು. ಅದನ್ನು ನೀವು ಪ್ರತಿ ದಿವಸ ನಾವು 1 ಪುಟ 2 ಪುಟ ಬರೆದು ಮೂಲದಲ್ಲಿದ್ದ ಹೋಲಿಕೆ ಮಾಡೋ ಮೂಲಕ ಯಾವುದು ಅಲ್ಪಪ್ರಾಣ ಇರಬೇಕು, ಯಾವುದು ಮಹಾಪ್ರಾಣ ಇರಬೇಕು. ಬಟ್ ಆಗಿನ ಇನ್ನೊಂದು ವಿಶೇಷ ಏನು ಅಂದರೆ, ಆಗಿನ ಟೆಕ್ಸ್ಟ್ ಬುಕ್ಗಳೇ ಅಷ್ಟು ಪರ್ಫೆಕ್ಟ್ ಆಗಿರ್ತಿದ್ದು. ಅದನ್ನು ಭಾಳ ಹಿರಿಯರು, ಭಾಷೆ ಬಲ್ಲವರು, ತಿಳಿದವರು ಅದನ್ನು ನೋಡಿರ್ತಾಯಿದ್ರು, ಅವರು ಪರಿಷ್ಕಾರ ಮಾಡಿರ್ತಾಯಿದ್ರು. ಪದವನ್ನು ಯಾವ ಪದವನ್ನು ಬಳಸಬೇಕು ಆ ಪದವನ್ನು ಅಲ್ಲಿ ಬಳಸ್ತಿದ್ರು ಅವರು. ಹಾಗಾಗಿ ನಮಗಲ್ಲಿ ತಪ್ಪು ರೂಪಗಳು ಇರ್ತಿರಲಿಲ್ಲ. ಈಗ ಪಠ್ಯಪುಸ್ತಕದಲ್ಲೇ ಅಕಸ್ಮಾತ್ತಾಗಿ ತಪ್ಪು ರೂಪ ಇದ್ದರೆ, ಅವನ ತಪ್ಪು ರೂಪವನ್ನು ಅಲ್ಲಿ ನೋಡಿಕೊಂಡು ಬರೆದ್ರೆ ಆವಾಗ ನೀವು ಆ ತಪ್ಪು ರೂಪವೇ ಅದು ಹೆಂಗೆ ಕರೆಕ್ಟ್ ಮಾಡ್ತೀರಿ ನೀವೀಗ? ಈಗ ಶುಭಾಶಯ ಅನ್ನೋ ಪದ ಇದೆ. ಶುಭಾಶಯ ಅನ್ನೋದು ಷಣ್ಮುಖ ಶ ಬರಿಬೇಕೋ, ಶಂಕರ ಶ ಬರಿಬೇಕೋ, ಜಯಂತ್ಯೋತ್ಸವ ಬರಿಬೇಕೋ, ಬರಿಬಾರ್ದು.
ಮಾಸಿಕ ಅನ್ನೋ ಪದವನ್ನು ಬರಿಬೇಕೋ ಬರಿಬಾರ್ದು, ನೆರೆ ಅನ್ನೋ ಪದವನ್ನು ಬಳಸಬೇಕೋ ಬಳಸಬಾರ್ದು, ಹಿದಾಯತುಲ್ಲಾನ ಕೂಡಿ ಬರಿಬೇಕೋ ಅಥವಾ ಪ್ರತ್ಯೇಕವಾಗಿ ಬರಿಬೇಕು, ಇದೆಲ್ಲ ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಮತ್ತೆ ಮತ್ತೆ ನಾವು ಇದನ್ನು ಮನನ ಮಾಡಿದಾಗ, ಅಭ್ಯಾಸ ಮಾಡಿದಾಗ ನಮಗೆ ಈ ವಿಷಯ ಗೊತ್ತಾಗ್ತದೆ. ಹಾಗಾಗಿ ಅದಕ್ಕೇ ಪ್ರಾಕ್ಟೀಸ್ ಅಂತ ಏನು ಮಾಡ್ತಿದ್ರು, ನಮಗೆ ಶುದ್ಧ ಬರಹ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದೇ ಥರ ಒಂದು ವಿಷಯದ ಕುರಿತು ನಮಗೆ ಭಾಷಣ ಮಾಡಬೇಕಂತ ನಾವು ಚಿಕ್ಕವರಾದಾಗ ಹೇಳುವಾಗ ನಮಗೆ ನೀವು ಆ ವಿಷಯವನ್ನು ಅದರ ಇಡಿಯಾಗಿ ಆ ವಿಷಯವನ್ನು ಸಂಗ್ರಹ ಮಾಡಿ, ತುಂಬ ವಿಷಯವನ್ನು ಸಂಗ್ರಹ ಮಾಡಿ ಅದನ್ನು ಅಡಕವಾಗಿ ಬರೆಯೋದು ಹೇಗೆ ಅಂತ ನಮ್ಗೆ ಅವರು ಕಲಿಸ್ಕೊಡ್ತಾಯಿದ್ರು. ಆ ಎಲ್ಲ ಪ್ರಾಕ್ಟೀಸಸ್ಗಳು ಈಗ ಇಲ್ಲವಾದ್ದರಿಂದ ಒಂದು ಸ್ಟ್ರಕ್ಚರ್ ಅಂತ ಇರ್ತದೆ ನೋಡೋದು ಬಹಳ ಮುಖ್ಯವಾದ ಸಂಗತಿ. ಅದು ಇಲ್ಲಿ ಪಕ್ಕದಲ್ಲಿ ಕೊಟ್ಟ ಉದಾಹರಣೆಯಲ್ಲಿ ಆ ಸ್ಟ್ರಕ್ಚರೇ ಇಲ್ಲ ಕಾಪಿಯಲ್ಲಿ. ಸೊ ಹಾಗಾಗಿ ನೇಣು ಬಿಗಿದು ಆತ್ಮ ಅಂತಿದೆ, ನೇಣು ಬಿಗಿದು ಆತ್ಮಹತ್ಯೆ, ಸೊ ಅನೇಕ ತಪ್ಪುಗಳಿದ್ದಾವೆ. ಒಟ್ಟಾರೆ ಕಾಪಿಯನ್ನು ನೋಡಿದರೆ ಅನೇಕ ತಪ್ಪುಗಳಿದ್ದಾವೆ. ಅದರಲ್ಲಿ ಒಂದು ಸೌಂದರ್ಯವೂ ಇಲ್ಲ, ಒಂದು ಶಿಸ್ತು ಇಲ್ಲ, ಸರಿ ರೂಪಗಳು ಇಲ್ಲ. ಸೊ ಹೀಗಾಗಿ ಇಂಥ ಪದಗಳು ನಮಗೆ ಯಾಕೆ ಬರ್ತವೆ ಅಂದರೆ ನಮಗದು ಗೊತ್ತಿಲ್ಲ ಅಥವಾ ಸರಿಯಾಗಿ ಬರೆಯೋಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ಇದು ಸಮಸ್ಯೆ ಆಗ್ತದೆ. ಹೀಗಾಗಿ ಚೆನ್ನಾಗಿ ಬರೆಯೋದು ಕೂಡ ಒಂದು ಕಲೆ. ಅದು ಹೇಗೆ ಉತ್ತಮವಾಗಿ ಬರೆಯೋದು ಹೇಗೆ, ಅದನ್ನು ಆವಾಗ ನಮಗೆ ಒಂದು ಒಳ್ಳೆಯ ಬರವಣಿಗೆ ನಮಗೆ ಸಾಧ್ಯವಾಗ್ತದೆ, ಒಂದು ಒಳ್ಳೆಯ ಬರವಣಿಗೆ ನಮಗೆ ಹೃದ್ಗತವಾಗ್ತದೆ, ನಮಗೆ ಅದು ಸಾಧ್ಯವಾಗ್ತದೆ ಅನ್ನೋದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನಾವು ಅದನ್ನು ಪ್ರಸ್ತಾಪ ಮಾಡ್ಬೋದು ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ.